ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಇವತ್ತು KCT ಎಕ್ಸಾಮ್ ಎಲ್ರದ್ದು ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಾವು ನಿನ್ನೆ ಡಿಸ್ಕಸ್ ಮಾಡಿರುವಂತದ್ದು ಮತ್ತೆ ನ್ಯೂಮರಿಕಲ್ ಕ್ವೆಶನ್ಸಿನ ವಿಡಿಯೋ ನಾನೇನು ಅಪ್ಲೋಡ್ ಮಾಡಿದ್ದೆ, ಮತ್ತೆ ಅದಕ್ಕಿಂತ ಮುಂಚೆ ಒಂದು ರಿವಿಷನ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದಲ್ಲ. ಎಲ್ಲದು ಅದರಿಂದಾನೇ ಕ್ವೆಶನ್ಸ್ ಬಂದಿರುವಂತದ್ದು. ಮತ್ತೆ ಈ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದೆ. ಸೊ ಇದೆಲ್ಲದನ್ನು ನೀವು ನೋಡಿದ್ದೀರಾ ಅಂತಂದ್ರೆ ಈಸಿಯಾಗಿ 50+ ಸ್ಕೋರ್ ಮಾಡಿರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಸೊ ಲೆಟ್ಸ್ ಡಿಸ್ಕಸ್ ಆನ್ಸರ್ಸ್ ಆಫ್ ದಿಸ್ ಟುಡೇಸ್ ಪೇಪರ್. ಸೊ ಫಸ್ಟ್ ಒನ್, ನಾನು ಹೇಳಿದ್ದೆ ಅಲ್ವಾ, ಸಿಂಪ್ಟಮ್ಸ್ ನೋಡ್ಕೊಳ್ಳಿ ಏನೇನಾಗುತ್ತೆ ಅಂತಂದೇಳಿ ಯಾವ್ದ್ರಲ್ಲಿ, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ. ಸೊ ಹಂಗಾಗಿ ಅದೇ ಕ್ವೆಶನ್ ಕೇಳಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಫಸ್ಟ್ ಇದ್ರಲ್ಲಿ ಯಾವುದು ಕಾಲಮ್ ಅಲ್ಲಿ ಡೌನ್ ಸಿಂಡ್ರೋಮಿನ ಸಿಂಪ್ಟಮ್ಸ್ ಕೊಟ್ಟಿದ್ದಾರೆ, ಸೆಕೆಂಡ್ ಕಾಲಮ್ ಅಲ್ಲಿ ಟರ್ನರ್ ಸಿಂಡ್ರೋಮಿನ ಸಿಂಪ್ಟಮ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಪೇರ್ ಇದೆ ಅಂತ ಹೇಳಿ ಕಂಡುಹಿಡಿಬೇಕು. ನೋಡಿ, ಫಸ್ಟ್ ಶಾರ್ಟ್ ಸ್ಟ್ರಕ್ಚರ್ಡ್ ಇಂಡಿವಿಜುವಲ್ ಗೈನಕೋಮಾಸ್ಟಿಯಾ ಇನ್ ಮ್ಯಾನ್ ಅಂತ ಹೇಳಿದ್ದಾರೆ. ಟರ್ನರ್ ಸಿಂಡ್ರೋಮ್ ಅಲ್ಲಿ ಗೈನಕೋಮಾಸ್ಟಿಯಾ ಇರೋದಿಲ್ಲ, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಇರುತ್ತೆ. ರೌಂಡ್ ಹೆಡ್, ಪಾರ್ಷಿಯಲಿ ಓಪನ್ ಮೌತ್ ಕರೆಕ್ಟ್ ಇದೆ. ಓವರ್ ಆಲ್ ಮಸ್ಕ್ಯುಲೈನ್ ಡೆವಲಪ್ಮೆಂಟ್ ಅಂತ ಇದೆ, ಇದಲ್ಲ. ಟರ್ನರ್ ಸಿಂಡ್ರೋಮ್ ಅಲ್ಲಿ ಫೆಮಿನೈನ್ ಡೆವಲಪ್ಮೆಂಟ್, ಮಸ್ಕ್ಯುಲೈನ್ ಡೆವಲಪ್ಮೆಂಟ್ ಇರೋದಿಲ್ಲ, ಫೀಮೇಲ್ಸ್ ಅಲ್ಲಿ ಆಗೋದು ಇದು. ಓಕೆ, ಬ್ರಾಡ್ ಪಾಮ್ ಫಿಸಿಕಲ್ ಅಂಡ್ ಮೆಂಟಲ್ ಡೆವಲಪ್ಮೆಂಟ್ ರಿಟಾರ್ಡೆಡ್, ಇದು ಕರೆಕ್ಟ್ ಇದೆ. ಸ್ಟೆರೈಲ್ ಫೀಮೇಲ್ಸ್ ವಿತ್ ರುಡಿಮೆಂಟರಿ ಓವೈಲ್ಸ್, ಇದನ್ನು ಕೂಡ ಕರೆಕ್ಟ್ ಇದೆ. ಅಡಿಷನಲ್ ಕಾಪಿ ಆಫ್ ಆನ್ ಎಕ್ಸ್ ಕ್ರೋಮೋಸೋಮ್, ನೋಡಿ ಡೌನ್ ಸಿಂಡ್ರೋಮ್ ಇದೆ ಅಲ್ಲ, ಇದು ಆಟೋಸೋಮಲ್ 21st ಟ್ರೈಸೋಮಿ ಆಗುತ್ತೆ. ಸೊ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಇರೋದಿಲ್ಲ. ಓಕೆ, ದೆನ್ ಆಬ್ಸೆನ್ಸ್ ಆಫ್ ಆನ್ ಎಕ್ಸ್ ಕ್ರೋಮೋಸೋಮ್ ಒಂದು ಆಬ್ಸೆಂಟ್ ಇರುತ್ತೆ, ಬಟ್ ಇದರಲ್ಲಿ ಇದು ಏನ್ ಹೇಳಿದಾರಲ್ಲ ಇದು ರಾಂಗ್ ಇದೆ. ಸೊ ಹಂಗಾಗಿ ಎರಡೂನು ಕೂಡ ಕರೆಕ್ಟ್ ಇರುವಂತದ್ದು ಯಾವುದು ಅಂತ ಅಂದ್ರೆ ಸಿ. ಸೊ ದಟ್ಸ್ ವೈ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಫಸ್ಟ್ ಕ್ವೆಶನ್. ದೆನ್ ನಾನು ಇದನ್ನ ಕೂಡ ಏನು ಬಹಳ ಪರ್ಟಿಕ್ಯುಲರ್ ಆಗಿ ಹೇಳಿದೆ. RNA ಪಾಲಿಮರೇಸ್ ಯೂಕ್ಯಾರಿಯೋಟ್ಸ್ ಅಲ್ಲಿ 1, 2, 3 ಇರುತ್ತೆ. ಸೊ ಅದರ ಫಂಕ್ಷನ್ಸ್ ನೋಡ್ಕೊಳ್ಳಿ, ಅಂದ್ರೆ ಯಾವ್ದನ್ನ ಪ್ರೊಡ್ಯೂಸ್ ಮಾಡುತ್ತೆ. RNA ಪಾಲಿಮರೇಸ್ 1 ಯಾವ RNA ನ ಪ್ರೊಡ್ಯೂಸ್ ಮಾಡುತ್ತೆ, 2 ಯಾವ್ದು, 3 ಯಾವ್ದು ಅಂತ ಹೇಳಿದೆ. ಸೊ ಸೇಮ್ ಕ್ವೆಶನ್ ದೇ ಹ್ಯಾವ್ ಆಸ್ಕ್ಡ್, ಅಂಡ್ ಇಟ್ ಈಸ್ ಆಲ್ಸೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒನ್ ಬಿಕಾಸ್ ಇಟ್ ಇಸ್ ರಿಪೀಟೆಡ್ ಇನ್ ಪ್ರೀವಿಯಸ್ ಇಯರ್. ಇದೇ ರೀತಿ 3 ಅಥವಾ 1 ಅಂತ ಮುಂಚೆ ಕೇಳಿದ್ರು. ಸೊ ಇಲ್ಲಿ 2 ಅಂತ ಅಂದ್ರೆ ಯಾವುದು, HNRNA ಮತ್ತೆ ಪ್ರಿಕರ್ಸರ್ mRNA ಆಗುತ್ತೆ. ಸೊ ದಟ್ಸ್ ವೈ ಸೆಕೆಂಡ್ ಗೆ ಆನ್ಸರ್ 3 is correct. Then which of the following enzyme increases the permeability of the bacterial cell to lactose? ನಾನು ಹೇಳಿದ್ದೆ ಲ್ಯಾಕೋಪೆರೋನಿನ ಕಾನ್ಸೆಪ್ಟ್ ಕಂಪಲ್ಸರಿ ನೋಡ್ಕೊಂಡಿರ್ರಿ ಅಂತ. ಸೊ ನಾನು ಡೈಲಿ ಡೋಸ್ ಆಫ್ ಬಯಾಲಜಿ ಸೀರೀಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವೆಶನ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೆ, ಅದರಲ್ಲೂ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ದಟ್ಸ್ ವೈ ಇಲ್ಲಿ ನೀವು ಆರಾಮಾಗಿ ಪ್ರಿಡಿಕ್ಟ್ ಮಾಡ್ಬೋದು ಆನ್ಸರ್ ಏನು. ಆನ್ಸರ್ ಕರೆಕ್ಟ್ ಆಗಿ ನೀವು ಮಾಡ್ಬೋದು. ದಟ್ ಇಸ್ ಪರ್ಮಿಯಬಿಲಿಟಿ ಅಂತ ಅಂದ ತಕ್ಷಣ ಪರ್ಮಿಯೇಸ್, ಇಟ್ ವಿಲ್ ಪರ್ಮಿಟ್ lactose inside the cell. So this is the function of this permease enzyme. So third ಗೆ second is the correct answer. Next, which of the following statements are correct with reference to prokaryotic genome? ನೋಡಿ, prokaryotic ಮತ್ತೆ eukaryotic ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಚೇಂಜ್ ಆಗುತ್ತೆ, ಮತ್ತೆ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್ ಏನೇನಿದೆಯಲ್ಲ ಅದು ಚೇಂಜ್ ಇರುತ್ತೆ. ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಚೇಂಜಸ್ ಯೂಶುವಲಿ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಇರೋದೇ ಇಲ್ಲ. ಟ್ರಾನ್ಸ್ಕ್ರಿಪ್ಷನ್ ಆಗಿದ ತಕ್ಷಣ ಟ್ರಾನ್ಸ್ಲೇಷನ್ ಆಗುತ್ತೆ. ಅದೇ ಯೂಕ್ಯಾರಿಯೋಟ್ಸ್ ಅಲ್ಲಿ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್ ಇರುತ್ತೆ. ಯಾವುದು, ಸ್ಪ್ಲೈಸಿಂಗ್, ಕ್ಯಾಪಿಂಗ್, ಟೇನಿಂಗ್, ಇದೆಲ್ಲ ಪ್ರಾಸೆಸ್ ಯೂಕ್ಯಾರಿಯೋಟ್ಸ್ ಅಲ್ಲಿ ನಾವು ನೋಡ್ತೀವಿ. ಸೊ ಫಸ್ಟ್ ಸ್ಟೇಟ್ಮೆಂಟ್, ಮೋನೋಸಿಸ್ಟೋನಿಕ್ ಸ್ಟ್ರಕ್ಚರಲ್ ಜೀನ್ ಪ್ರೊಕ್ಯಾರಿಯೋಟ್ ಅಲ್ಲಿ ಇರುತ್ತಾ? ನೋ. ಪ್ರೊಕ್ಯಾರಿಯೋಟ್ ಅಲ್ಲಿ ಪಾಲಿಸಿಸ್ಟ್ರಾನಿಕ್, ಪಿ ಸ್ಟ್ಯಾಂಡ್ಸ್ ಫಾರ್ ಪಾಲಿಸಿಸ್ಟ್ರಾನಿಕ್. ನಾನು ಇದನ್ನ ಹೇಳಿದ್ದೆ ಯಾವುದು ಶಾರ್ಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ. ನೆಕ್ಸ್ಟ್, ಇಂಟ್ರಾನ್ಸ್ ಆರ್ ಆಬ್ಸೆಂಟ್ ಇನ್ ಸ್ಟ್ರಕ್ಚರಲ್ ಜೀನ್ಸ್. ಇಂಟ್ರಾನ್ಸ್ ಇರೋದಿಲ್ಲ, ಬರೀ ಎಕ್ಸಾನ್ಸ್ ಅಷ್ಟೇ ಇರುತ್ತೆ. ಸೊ ಹಂಗಾಗಿ ಇಂಟ್ರಾನ್ಸ್ ರಿಮೂವ್ ಮಾಡಿ ಸ್ಪ್ಲೈಸಿಂಗ್ ಮಾಡುವಂತ ಪ್ರಾಸೆಸ್ ಇಲ್ಲಿ ನೆಸೆಸಿಟಿ ಇರೋದಿಲ್ಲ. ಸೊ ದಿಸ್ ಇಸ್ ಕರೆಕ್ಟ್ with respect to prokaryote. Transcription and translate is coupled process. This is also correct. ಇದು ನಾನು daily dose of biology series ಅಲ್ಲಿ explain ಮಾಡಿದೆ. Next, primary transcript undergoes splicing. Splicing ಅನ್ನುವಂತಹ ಕಾನ್ಸೆಪ್ಟ್ ಇಲ್ಲಿ ಇರೋದಿಲ್ಲ, ಅದು ಯೂಕ್ಯಾರಿಯೋಟಿಕ್ ಜೀನೋಮ್ ಅಲ್ಲಿ ಇರ್ತದೆ. Only one RNA polymerase is present. ಒಂದೇ RNA polymerase ಎಲ್ಲ ಫಂಕ್ಷನ್ ಮಾಡುವಂಥದ್ದು. ಅದೇ ಯೂಕ್ಯಾರಿಯೋಟ್ಸ್ ಅಲ್ಲಿ RNA polymerase 1, 2, 3 ಅಂತ 3 ಕೂಡ ಇರ್ತದೆ. ಸೊ ಹಂಗಾಗಿ ಕರೆಕ್ಟ್ ಇರೋದು ಯಾವುದು ಅಂತ ಅಂದ್ರೆ ಬಿ ಇದೆ, ಸಿ ಇದೆ, ಮತ್ತೆ ಇ ಇದೆ. ಓಕೆ, ಸೊ ಬಿ, ಸಿ, ಇ ಸೆಕೆಂಡ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ ಫೋರ್ತ್ ಕ್ವೆಶ್ಚನ್. ಗೊತ್ತಾಯ್ತು. ನೆಕ್ಸ್ಟ್, when a change in the gene frequency of a population occurs by chance. ನೋಡಿ, ಫೌಂಡರ್ ಎಫೆಕ್ಟ್, ಜೆನೆಟಿಕ್ ಡ್ರಿಫ್ಟ್ ನೆಲ್ಲ ನೋಡ್ಕೊಳ್ಳಿ, ಡೆಫಿನೇಷನ್ಸ್ ಅಂತ ಹೇಳಿದೆ. ಸೊ ಇದು ಅಂತ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಜೆನೆಟಿಕ್ ಡ್ರಿಫ್ಟ್. ಓಕೆ, ಸೊ ಜೀನ್ ಫ್ರೀಕ್ವೆನ್ಸಿಯಲ್ಲಿ ಬೈ ಚಾನ್ಸ್ ಏನಾದ್ರೂ ಚೇಂಜ್ ಆಯಿತು ಸಡನ್ ಆಗಿ ಅಂತಂದ್ರೆ ದಟ್ ಈಸ್ ನೋನ್ as ವಾಟ್, ಜೆನೆಟಿಕ್ ಡ್ರಿಫ್ಟ್. Next, Darwin finches represent one of the best example for. This is also we have discussed yesterday. ಯಾವುದು, adaptive radiation. Adaptive radiation
ಡೆಫಿನಿಷನ್ ಮತ್ತೆ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ ಅಂತ ಹೇಳಿದೆ. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. ಏನು ಚಾರ್ಲ್ಸ್ ಡಾರ್ವಿನ್ ಟ್ರಾವೆಲ್ಡ್ ಅರೌಂಡ್ ದ ವರ್ಲ್ಡ್ ಇನ್ ಅ ಶಿಪ್ ಕಾಲ್ಡ್ HMS Beagle. So this is correct. There has been gradual evolution of life forms. Correct. According to Darwin, fitness refers to physical fitness only. ಅಲ್ಲ, physical fitness ಅಂತ ಅಲ್ಲ, survival for the fitness, reproductive rate ಆಗಿರ್ಬೋದು, ಎಲ್ಲದೂನು represent ಆಗುತ್ತೆ. Next, fossils are remains of hard parts of life forms found in rocks. This is also correct. Hugo de Vries, a naturalist, worked in Malaya archipelago. ಅಲ್ಲ. Okay. So what is correct here? ಏನಂತ ಕೇಳಿರೋದು, ಚೂಸ್ ದ ಕರೆಕ್ಟ್ ಅಂತ ಕೇಳಿದಾರಲ್ಲ. A, B ಮತ್ತೆ D. A, B and D are correct for 7th question. ಗೊತ್ತಾಯ್ತು. ನೆಕ್ಸ್ಟ್, in which of the following HIV replicates and produces its progeny virus? ಎದ್ರಲ್ಲಿ ರೆಪ್ಲಿಕೇಟ್ ಆಗುತ್ತೆ ಅಂತ ಅಂದ್ರೆ ದಟ್ ಈಸ್ ಹೆಲ್ಪರ್ T lymphocytes. T lymphocytes ಅದ್ರಲ್ಲಿನೂ ಹೆಲ್ಪರ್, ಅದಕ್ಕೆ ನಾವು ಈ ತರ ರೆಪ್ರೆಸೆಂಟ್ ಮಾಡ್ತೀವಿ, TH. Okay, so 8th ಗೆ first is the correct answer. Next, which of the following are the techniques for the detection of cancer of internal organs? ಕ್ಯಾನ್ಸರ್ ಡಿಟೆಕ್ಷನ್ ಮೆಥಡ್ ಕಂಪಲ್ಸರಿ ಆಗಿ ನೋಡ್ಕೊಳ್ಳಿ ಅಂತ ಹೇಳಿದೆ. ಸೊ ಇಂಟರ್ನಲ್ ಆರ್ಗನ್ಸ್ ಗೆ ಇರುವಂತದ್ದು ಮೇಜರ್ ಆಗಿ 3 ಇದೆ, ರೇಡಿಯೋಗ್ರಫಿ, MRI ಮತ್ತೆ CT, ಕಂಪ್ಯೂಟೆಡ್ ಟೊಮೋಗ್ರಫಿ. ಸೊ ಏನು ಕರೆಕ್ಟ್ ಆಗುತ್ತೆ, ಬಿನು ಕೂಡ ಕರೆಕ್ಟ್ ಆಗುತ್ತೆ. ಸೊ ದಟ್ಸ್ ವೈ A and B ಆರ್ ಕರೆಕ್ಟ್, ಫಸ್ಟ್ ಆಪ್ಷನ್. ನೆಕ್ಸ್ಟ್, ಮ್ಯಾಲಿಗ್ನೆಂಟ್ ಮಲೇರಿಯಾ, ದಿಸ್ ಈಸ್ ರಿಪೀಟೆಡ್. ಮಲೇರಿಯಾ ಬಗ್ಗೆ ಕಂಪಲ್ಸರಿ ಕ್ವೆಶನ್ ಬರುತ್ತೆ ಅಂತ ಹೇಳಿದೆ, ಅಂಡ್ ದಿಸ್ ಕ್ವೆಶನ್ ಈಸ್ ರಿಪೀಟೆಡ್ ಇನ್ ಪ್ರೀವಿಯಸ್ ಇಯರ್. ಸೊ ಯಾವುದು ಅಂತಂದ್ರೆ ಮ್ಯಾಲಿಗ್ನೆಂಟ್ ಮಲೇರಿಯಾ, ದಟ್ ಈಸ್ ಪ್ಲಾಸ್ಮೋಡಿಯಂ ಫೆಲಿಸಿಪಾರಮ್. ನೆಕ್ಸ್ಟ್, ದ ಡ್ರಗ್ prescribed to the patient who have undergone organ transplant is dash and produced by dash. ನಾನು ನಿನ್ನೆ ರಿವಿಷನ್ ಮಾಡಬೇಕಾದ್ರೆ ಟೇಬಲ್ ಕಾಲಮ್ ಕೊಟ್ಟಿದ್ದೆ. ಐ ಹೋಪ್ ದಿಸ್ ಹೆಲ್ಪ್ ಯು ಇನ್ ಸಾಲ್ವಿಂಗ್ ದಿಸ್ ಕ್ವೆಶನ್, ದಟ್ ಹೆಲ್ಪ್ ಯು ಇನ್ ಸಾಲ್ವಿಂಗ್ ದಿಸ್ ಕ್ವೆಶನ್, ರೈಟ್? ಸೊ ಯಾವುದು ಅಂತ ಅಂದ್ರೆ ಸೈಕ್ಲೋಸ್ಪೋರಿನ್ A ಮತ್ತೆ ಆರ್ಗಾನಿಸಮ್ ಯಾವುದು ಅಂತಂದ್ರೆ ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ಇದೆಲ್ಲ ಥಿಯರಿ ಎಕ್ಸಾಮ್ ಅಲ್ಲಿ ನೀವು ಓದಿರ್ತೀರಾ, ಅಂಡ್ ಎಕ್ಸ್ಪೆಕ್ಟೆಡ್ ಅಂಡ್ ರಿಪೀಟೆಡ್ ಕಾನ್ಸೆಪ್ಟ್ ಓನ್ಲಿ. Next, biocontrol refers to the use of biological method for controlling plant diseases and pests. Correct ಇದೆ. Next, Trichoderma species are effective biocontrol agents for several plant pathogen. ಇದನ್ನು ಕೂಡ ಕರೆಕ್ಟ್ ಇದೆ. ಫಂಗೈ, ಓಕೆ, ಫಂಗೈ ಇಂದ ಬರುವಂತದ್ದು ಪ್ಯಾಥೋಜನ್ ನ ಕಂಟ್ರೋಲ್ ಮಾಡುವಂತದ್ದು. This is, both statements are correct. Statement 1 and statement 2 are correct. ಯಾವುದಿದೆ? Fourth option is correct answer for 12th question. ನೆಕ್ಸ್ಟ್, ಸ್ಟ್ರೆಪ್ಟೋಕೋಕಸ್ ಅಂತ ಅಂದ್ರೆ ಏನು? ಪೆನಿಸಿಲಿಯಂ, ಮೆಥನೋಜನ್ಸ್, ಅನಾಬಿನಾ. ನೋಡಿದ ತಕ್ಷಣ ಹೇಳ್ಬೋದು ಇಲ್ಲಿ ಬೇಗನೆ ಸ್ಟ್ರೆಪ್ಟೋಕೋಕಸ್ ಅಂತ ಅಂದ್ರೆ ಏನು, ದಿಸ್ ಇಸ್ ಕ್ಲಾಟ್ ಬಸ್ಟರ್. ನೆಕ್ಸ್ಟ್, ಪೆನಿಸಿಲಿಯಂ ಅಂತ ಅಂದ್ರೆ ಸೋರ್ಸ್ ಫಾರ್ ಆಂಟಿಬಯೋಟಿಕ್. ನೆಕ್ಸ್ಟ್, ಮೆಥನೋಜನ್ಸ್ ಅಂತ ಅಂದ್ರೆ ಎಲ್ಲೋಯ್ತಿದು, ಬಯೋಗ್ಯಾಸ್ ಪ್ರೊಡಕ್ಷನ್. ನೆಕ್ಸ್ಟ್, ಅನಾಬಿನಾ ಅಂತ ಅಂದ್ರೆ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಓಕೆ, A2 B3. That's why this is the first is correct answer for 13th question. Next, bioreactors ಅಂದ್ರೆ ಏನು? ಡೌನ್ಸ್ಟ್ರೀಮ್ ಪ್ರೊಸೆಸಿಂಗ್ recombinant protein PCR. ನೋಡಿ, bioreactors ಅಂತ ಅಂದ್ರೆ ಏನು? That is vessels which convert raw material into specific product. Okay, stirred tank bioreactor, sparge stirred tank bioreactor. ಸೊ ಇದರಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಇರುವಂತಹ ಪ್ರಾಡಕ್ಟ್ ಜಾಸ್ತಿ ವಾಲ್ಯೂಮ್ ಅಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಅಂದ್ರೆ ಏನು? ದಿಸ್ ಈಸ್ ಸಪರೇಷನ್ ಅಂಡ್ ಪ್ಯೂರಿಫಿಕೇಶನ್. ಸೊ ದಟ್ಸ್ ವೈ ಬಿ ಗೆ ಫೋರ್ತ್ ಆಪ್ಷನ್. ರಿಕಾಂಬಿನೆಂಟ್ ಪ್ರೋಟೀನ್ ಅಂತ ಅಂದ್ರೆ ಏನು? ದಿಸ್ ಇಸ್ ಇನ್ಸುಲಿನ್ ಪ್ರೊಡ್ಯೂಸ್ಡ್ ಬೈ RDNA ಟೆಕ್ನಾಲಜಿ. ನೆಕ್ಸ್ಟ್, PCR ಅಂತ ಅಂದ್ರೆ ಏನು? ಡಿಟೆಕ್ಟ್ ಮ್ಯೂಟೇಟೆಡ್ ಜೀನ್ಸ್ ಇನ್ ಸಸ್ಪೆಕ್ಟೆಡ್ ಕ್ಯಾನ್ಸರ್ ಪೇಷಂಟ್. ನಾನು ಹೇಳಿದ್ದೆ PCR ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಪ್ರತಿ ಸರಿನೂ ಕ್ವೆಶನ್ ಇದ್ದೇ ಇದೆ PCR ಬಗ್ಗೆ. ಓಕೆ, ಐದರ್ ಅದರ ಮೆಥಡ್ ಬಗ್ಗೆ ಆರ್ ಅದರ ಯೂಸಸ್ ಬಗ್ಗೆ. ಓಕೆ, ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೂಲ್ ಆಗಿರ್ಬೋದು ಆರ್ ಎಲ್ಸ್ ಅದರ ಪ್ರೋಸೆಸ್ ಬಗ್ಗೆ ಆಗಿರ್ಬೋದು ಕ್ವೆಶನ್ ಕೇಳಿದ್ದಾರೆ. ಓಕೆ, ಸೊ ದಟ್ಸ್ ವೈ ವಾಟ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ 14? A2 ಇರಬೇಕು. ನೆಕ್ಸ್ಟ್, B4 ಇರಬೇಕು. ಓಕೆ, ಸೊ ದಟ್ಸ್ ವೈ ದಿಸ್ ಒನ್. ನೆಕ್ಸ್ಟ್, C1 ಇರಬೇಕು, D3 ಇರಬೇಕು. Okay, so that's why 14th A1 is the correct answer. Okay, next, the part of plasmid that codes for proteins involved in the replication of PBR322 plasmid is. ನೋಡಿ, PBR322 ಡಯಾಗ್ರಾಮ್ ಅಲ್ಲಿ ರಾಪ್ ಚೈನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲಿದೆ ಇನ್ಫಾರ್ಮೇಶನ್ ಅಂತ ಅಂದ್ರೆ ಆ ಡಯಾಗ್ರಾಮ್ ಕೆಳಗಡೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಓಕೆ, ಅಲ್ಲಿ ಅವ್ರು ಹೇಳಿದ್ದಾರೆ ಇದೇ ಸೇಮ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ.
ಯಾವುದು ಡೈಲಿ ಡೋಸ್ ಆಫ್ ಬಯಾಲಜಿ ಸೀರೀಸ್ ಅಂತ ಹೇಳಿ ಹಾಕ್ತಾ ಇದ್ನಲ್ಲ 64 ಡೇಸ್ ಇಂದು ಏನು ರೀಲ್ ವಿಡಿಯೋ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಸೇಮ್ ಕ್ವೆಶನ್. ಸೊ ರಾಪ್ ಜೀನ್ಸ್ ಅಂತ ಅಂದ್ರೆ ಏನು? ದಟ್ ಈಸ್ ಕೋಡ್ಸ್ ಫಾರ್ ಪ್ರೋಟೀನ್ಸ್. ROP ರೆಪ್ಲಿಕೇಶನ್ ಆಫ್ ಪ್ರೋಟೀನ್ಸ್. ರೆಪ್ಲಿಕೇಶನ್ ಆಗ್ಬೇಕು ಅಂದ್ರೆ ಪ್ರೋಟೀನ್ಸ್ ಬೇಕಾಗುತ್ತೆ. ಸೊ ಅದನ್ನ ಪ್ರೊಡ್ಯೂಸ್ ಮಾಡುವಂತಹ ರೀಜನ್ ಇಲ್ಲಿರುತ್ತೆ PBR 322 ಅಲ್ಲಿ. ಸೊ ಅದು ಯಾವುದು ಅಂದ್ರೆ ರಾಪ್. ಸೊ 15th ಗೆ 3rd is correct answer. Next, to isolate DNA from fungal cells, bacterial cells and plant cells, the enzymes required are. ನೋಡಿ ಇಲ್ಲಿ ಫಂಗಲ್ ಸೆಲ್ಸ್ ಗೆ ಫಸ್ಟ್ ಏನ್ ಬೇಕಾಗುತ್ತೆ ಅಂದ್ರೆ ಕೈಟಿನೇಸ್ ಎಂಜೈಮ್, ಬಿಕಾಸ್ ಫಂಗಲ್ ಸೆಲ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್. ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಸೆಲ್ ಯಾವುದು? ಲೈಸೋಸೈಮ್, ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್ ಲೈಸೋಸೋಮ್. ನೆಕ್ಸ್ಟ್ ಪ್ಲಾಂಟ್ ಸೆಲ್ಗೆ ಸೆಲ್ಯುಲೇಸ್ ಬೇಕಾಗುತ್ತೆ ಎಂಜೈಮ್, ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. So that's why 16th 3rd is correct answer. Next, in mature insulin, which of the peptide is not present? Application lesson ಇಂದ ಕೇಳಿರುವಂತದ್ದು. So A, B ಮತ್ತೆ C ಮೂರು ಇರ್ತದೆ, ಬಟ್ ಮೆಚೂರ್ ಇನ್ಸುಲಿನ್ ಆಗ್ಬೇಕಾದ್ರೆ C ಏನಾಗುತ್ತೆ ಇಲ್ಲಿ ರಿಮೂವ್ ಆಗುತ್ತೆ. ಸೊ A, B ಮಾತ್ರ ಇರುತ್ತೆ. ಸೊ A, B, C ಈ ತರ ಇರುತ್ತೆ ಅಲ್ವಾ. ಸೊ C will be removed during maturation of this insulin. So that's why C is correct answer for 17th question. A scientist wants to produce virus-free plant in tissue culture. Which part of the plant will be used as an explant? Explant ಆಗಿ ಯಾವ್ದನ್ನ ಯೂಸ್ ಮಾಡಬಹುದು ಅಂತ ಕೇಳ್ತಾರೆ. ವೈರಸ್ ಫ್ರೀ ಪ್ಲಾಂಟ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ರೆ, ಹಂಗ್ ಮಾಡ್ಬೇಕು ಅಂತ ಅಂದ್ರೆ ಎಲ್ಲಿ ಡಿವಿಷನ್ ಆಗ್ತಾ ಇರುತ್ತೆ, ಎಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುತ್ತೆ ಅಂತ ಟಿಶ್ಯೂನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇಲ್ಲಿ ಇರುವಂತದ್ದು ಯಾವುದು ಅಂತಂದ್ರೆ ಅಪಿಕಲ್ ಮೆರಿಸ್ಟಮ್ ಮತ್ತೆ ಆಕ್ಸಿಲರಿ ಮೆರಿಸ್ಟಮ್. ಗೊತ್ತಾಗ್ತಿದೆ? ಸೊ ದಟ್ಸ್ ವೈ B and C ಕರೆಕ್ಟ್. ಸೊ ಅಲ್ಲಿ ಹೊಸ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಅಂದ್ರೆ ವೈರಸ್ ಅಲ್ಲಿ ಅಫೆಕ್ಟ್ ಆಗಿರೋದಿಲ್ಲ, ಯಾಕಂದ್ರೆ ಅಲ್ಲಿ ಬಂದಿರುವಂತ ಸೆಲ್ಸ್ ಎಲ್ಲ ನ್ಯೂಲಿ ಸಿಂಥಸಿಸ್ ಸೆಲ್ಸ್ ಇರುತ್ತೆ. ಸೊ ಹಂಗಾಗಿ ವೈರಸ್ ಅಟ್ಯಾಕ್ ಆಗಿಲ್ಲದೆ ಇರುವಂತಹ ಡಿಸೀಸ್ ಫ್ರೀ ಪ್ಲಾಂಟ್ ಬೇಕು ಅಂತ ಅಂದ್ರೆ ಈ ಏನು ಪಾರ್ಟ್ಸ್ ನ ಯೂಸ್ ಮಾಡ್ಕೋಬೇಕಾಗುತ್ತೆ ಟಿಶ್ಯೂ ಕಲ್ಚರ್ ಮೆಥಡ್ ಅಲ್ಲಿ. ಸೊ B and C, that is second option for 18th question. Next, some strains of Bacillus thuringiensis produces proteins that kill insects. Which one of the following is not killed by proteins of Bacillus thuringiensis? So Bacillus thuringiensis ಇಂತ ಏನು which one of the following is not killed by proteins of Bacillus thuringiensis? ಯಾವ್ದ್ರಿಂದ ಆಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. That is, some strains of Bacillus thuringiensis produces proteins that kills insects. Insects ನ kill ಮಾಡುತ್ತೆ. ಹೌದು. Which one of the following is not killed by proteins of Bacillus thuringiensis? ಯಾವುದು ಅಂತ ಅಂದ್ರೆ ದಟ್ ಈಸ್ ಟೇಪ್ ವಾರ್ಮ್. ಇದೆಲ್ಲ ಏನು ಅಂತ ಅಂದ್ರೆ ಸತ್ತೋಗುತ್ತೆ. ಯಾವುದು? ಟೊಬ್ಯಾಕೊ ಬಾಲ್ ವಾರ್ಮ್, ಕಾಟನ್ ಬಾಲ್ ವಾರ್ಮ್, ಆರ್ಮಿ ವಾರ್ಮ್, ಇದೆಲ್ಲ ಏನಾಗುತ್ತೆ ಬ್ಯಾಸಿಲಸ್ thuringiensis ಇಂದ ಪ್ರೊಡ್ಯೂಸ್ ಮಾಡುವಂತ ಏನು ಟಾಕ್ಸಿನ್ ಇರುತ್ತಲ್ಲ, BT ಟಾಕ್ಸಿನ್, ದಟ್ ಈಸ್ ಕ್ರೈ ಪ್ರೋಟೀನ್, ಅದರಿಂದ ಇದೆಲ್ಲ ಸತ್ತೋಗ್ಬಿಡುತ್ತೆ, ಬಟ್ ನಾಟ್ ಟೇಪ್ ವಾರ್ಮ್. Okay, next, which one? That's why 19th ಗೆ 4th is the correct answer. Next, which one of the following population attributes contributes to increase in population density? Population increase ಆಗುವಂತದ್ದು ಯಾವುದು ಅಂತ, natality ಅಂದ್ರೆ ಬರ್ತ್ ರೇಟ್ ಆಗುತ್ತೆ, ಇನ್ನೊಂದು ಇಮಿಗ್ರೇಷನ್ ಅಂತ ಅಂದ್ರೆ ಬೇರೆ ಕಡೆಯಿಂದ ಆ ಪಾಪ್ಯುಲೇಷನ್ ಗೆ ಹೊಸದಾಗಿ ಆಡ್ ಆಗುವಂತದ್ದು. ಸೊ ದಟ್ಸ್ ವೈ ಇನ್ಕ್ರೀಸ್ ಆಗ್ತಾ ಇದೆ. ಸೊ natality ಮತ್ತೆ ಇಮಿಗ್ರೇಷನ್ ಇರುವಂತದ್ದು ಫಸ್ಟ್ ಆಪ್ಷನ್ ಫಾರ್ 20th is the correct answer. Next, ಇದೇ ತರ ಕ್ವೆಶ್ಚನ್ ನಾನು ನಿನ್ನೆ ಸಾಲ್ವ್ ಮಾಡಿಸಿದ್ದೆ. If 8 individuals, ಅದು birth rate ಗೆ, if 8 individuals in a laboratory population of 80 fruit flies died during specific time interval, the death rate of the population during that period is. ನೋಡಿ 8 individual out of how many? 80. So answer will be 0.1 individual per time interval. ಗೊತ್ತಾಯ್ತು? Next, choose the correct sequence steps involved in decomposition. Decomposition step ಯಾವ್ದು? fragmentation ಆದ್ಮೇಲೆ leaching ಆಗ್ಬೇಕು, ಆಮೇಲೆ catabolism, humidification and next mineralization. So that's why 4th is correct answer for this question. With respect to limitation of ecological pyramid, which of the following statement are correct? ಯಾವ್ದು correct ಅಂತ ಕೇಳ್ತಾ ಇದ್ದಾರೆ. It does not take into account the same species belonging to 2 or more trophic levels. Correct ಅಲ್ವಾ? ಸೊ ಹಂಗಾಗಿ ಅದು ಲಿಮಿಟೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. 2-3 ಆರ್ಗಾನಿಸಮ್ ಒಂದೇ ಟ್ರಾಫಿಕ್ ಲೆವೆಲ್ ಅಲ್ಲಿ ಇನ್ಕ್ಲೂಡ್ ಮಾಡಕ್ ಆಗಲ್ಲ, ಯಾವ್ದ್ರಲ್ಲಿ? ಪಿರಮಿಡ್ ಅಲ್ಲಿ. ನೆಕ್ಸ್ಟ್, ಇಟ್ ಅಸ್ಯೂಮ್ಸ್ ಅ ಸಿಂಪಲ್ ಫುಡ್ ಚೈನ್, ಸಮಥಿಂಗ್ ದಟ್ ಆಲ್ಮೋಸ್ಟ್ ನೆವರ್ ಎಕ್ಸಿಸ್ಟ್. ಹೌದು, ಒಂದೇ ರೀತಿ ಒಂದನ್ನ ಇನ್ನೊಂದು ತಿಂದು ಬದುಕುತ್ತೆ, ಅದಾದ್ಮೇಲೆ ಅದ ಆರ್ಗಾನಿಸಮ್ಗೆ ಇನ್ನೊಂದು ತಿಂದು ಬದುಕುತ್ತೆ. ಸೊ ಈ ರೀತಿ ಒಂದೇ ಸಿಂಪಲ್ ಫುಡ್ ಚೈನ್ ನ ಎಕ್ಸ್ಪ್ಲೇನ್ ಮಾಡುತ್ತೆ ಪಿರಮಿಡ್. ಸೊ ಆ ರೀತಿ ನೇಚರ್ ಅಲ್ಲಿ ಇರೋದಿಲ್ಲ. ಆಲ್ವೇಸ್ ಇಟ್ ಈಸ್ ಇಂಟರ್ಲಿಂಕ್ಡ್. ಸೊ ಫುಡ್ ವೆಬ್ ಎಕ್ಸಿಸ್ಟ್ ಆಗುತ್ತೆ ನೇಚರ್ ಅಲ್ಲಿ, ಫುಡ್ ಚೈನ್ ಅಂತ ಒಂದೇ ಇರೋದಿಲ್ಲ.
ನೆಕ್ಸ್ಟ್ ಇಟ್ ಅಕೊಮೊಡೇಟ್ ಸಾಪ್ರೋಫೈಟ್. ಸಾಪ್ರೋಫೈಟ್ ಇದರಲ್ಲಿ ನಾವು ಇನ್ಕ್ಲೂಡ್ ಮಾಡಕ್ಕೆ ಬರಲ್ಲ, ಸೊ ದಟ್ಸ್ ವೈ ಇಟ್ ಈಸ್ ರಾಂಗ್. ನೆಕ್ಸ್ಟ್ ಇಟ್ ಡಸ್ ನಾಟ್ ಅಕೊಮೊಡೇಟ್ ಅ ಫುಡ್ ವೆಬ್. ಸೊ ಇದನ್ನು ಕೂಡ ಕರೆಕ್ಟ್. ನೆಕ್ಸ್ಟ್ ಏನಂತ ಹೇಳಿದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ಸೊ ಯಾವ್ದಾಯ್ತು? ಎ, ಬಿ ಮತ್ತೆ ಡಿ. ಸೊ ಫೋರ್ತ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ 23rd ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ದ ಸಿಕ್ಸ್ತ್ ಎಕ್ಸ್ಟಿಂಕ್ಷನ್ ಬಯೋಡೈವರ್ಸಿಟಿ ಲೆಸನ್ ಇಂದ ಕೇಳೋದು ಆಫ್ ಸ್ಪೀಶೀಸ್ ಪ್ರೆಸೆಂಟ್ಲಿ ಇನ್ ಪ್ರೋಗ್ರೆಸ್ ಈಸ್ dash times faster than the previous 5 episodes of mass extinction. ಮುಂಚೆ ಇರೋ ಮಾಸ್ ಎಕ್ಸ್ಟೆನ್ಷನ್ ಗಿಂತ ಇವಾಗಿರೋ ಸಿಕ್ಸ್ತ್ ಎಕ್ಸ್ಟೆನ್ಷನ್ ಮಾಸ್ ಎಕ್ಸ್ಟೆನ್ಷನ್ ಇದೆ ಅಲ್ಲ, ಇದು ಎಷ್ಟು ಟೈಮ್ ಫಾಸ್ಟರ್ ಇದೆ? ದಟ್ ಈಸ್ 100 to 1000 ಟೈಮ್ಸ್ ಫಾಸ್ಟರ್. NCERT ಅಲ್ಲಿ ಕೊಟ್ಟಿರುವಂತದ್ದು. ಓಕೆ, ಸೊ ಸ್ಪೀಶೀಸ್ ಡೈವರ್ಸಿಟಿ ಈಸ್ ಡ್ಯಾಶ್ ಆಸ್ ವಿ ಮೂವ್ ಅವೇ ಫ್ರಮ್ ಟುವರ್ಡ್ಸ್ ಅಂತ ಏನ್ ಕೇಳಿದರೆ, ಸೊ ಸ್ಪೀಶೀಸ್ ಡೈವರ್ಸಿಟಿ ಬರ್ತಾ ಬರ್ತಾ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾವಾಗ? ಎಲ್ಲಿಂದ? ಮೂವ್ ಅವೇ ಫ್ರಮ್. ಅವೇ ಎಲ್ಲಿಂದ? ಈಕ್ವೇಟರ್ ಇಂದ ನಾವು ಪೋಲ್ಸ್ ಕಡೆ ಹೋದಂಗೆ ಸ್ಪೀಶೀಸ್ ಡೈವರ್ಸಿಟಿ, ಸ್ಪೀಶೀಸ್ ರಿಚ್ನೆಸ್ ಏನಾಗುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ದಟ್ಸ್ ವೈ 25th 2 is the correct answer. ನೆಕ್ಸ್ಟ್ ಸೇಮ್ ಕ್ವೆಶ್ಚನ್ ನಾನು ಯಾವುದು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ನ್ಯೂಮರಿಕಲ್ ಕ್ವೆಶ್ಚನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಇದೇ ಸೇಮ್ ಕ್ವೆಶ್ಚನ್ ತಗೊಂಡಿದ್ದು. ದಟ್ಸ್ ಬಿಕಾಸ್ ಇಟ್ ಈಸ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಲ್ಲಿ ಕೂಡ ನೋಡಿ, ಫಸ್ಟ್ ಏನ್ ನೋಡ್ಕೋಬೇಕು ಇದರಲ್ಲಿ ಅಂತಂದ್ರೆ ಸ್ಕಿಪ್ಪಿಂಗ್ ಆಫ್ ಜನರೇಷನ್ ಇದೆ. ಸ್ಕಿಪ್ಪಿಂಗ್ ಆಫ್ ಜನರೇಷನ್ ಇದ್ರೆ ಅದನ್ನ ನಾವು ರಿಸೆಸಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೀನ್ಸ್ ಇಲ್ಲಿ ಯಾವುದು ಪೇರೆಂಟ್ಸ್ ಅಲ್ಲಿದ್ದು ಆಫ್ ಸ್ಪ್ರಿಂಗ್ ಅಲ್ಲಿ ಡಿಸೀಸ್ ಬಂತು ಅಂತಂದ್ರೆ ಅದು ನಾವು ಡಾಮಿನೆಂಟ್ ಗೆ ತಗೊಂಡಿರ್ತೀವಿ, ಆಟೋಸೋಮಲ್ ಡಾಮಿನೆಂಟ್ ಗೆ ತಗೊಂಡಿರ್ತೀವಿ. ಬಟ್ ಇಲ್ಲಿ ಏನಾಗ್ತಿದೆ? ಪೇರೆಂಟ್ಸ್ ಅಲ್ಲಿ ಡಿಸೀಸ್ ಇಲ್ಲ, ಬಟ್ ಯಾವ್ದ್ರಲ್ಲಿ ಬರ್ತಾ ಇದೆ? ಆಫ್ ಸ್ಪ್ರಿಂಗ್ ಅಲ್ಲಿ ಬರ್ತಾ ಇದೆ. ಸೊ ಹಂಗಾಗಿ ಇದನ್ನ ನಾವು ರಿಸೆಸಿವ್ ತಗೊಂಡ್ವಿ. ಅದ್ರಲ್ಲೂ ಕೂಡ ಇದರಲ್ಲಿ ಡಾಮಿನೆಂಟ್ ಅಂತ ಯಾಕೆ? ದಟ್ ಈಸ್ ಆಟೋಸೋಮಲ್ ಅಥವಾ ಸೆಕ್ಸ್ ಲಿಂಕ್ ಅಂತ ಹೆಂಗೆ ಹೇಳ್ಬೋದು ಅಂತಂದ್ರೆ ಬೋತ್ ಚಿಲ್ಡ್ರನ್ಸ್ ಆರ್ ಅಫೆಕ್ಟೆಡ್. ಓಕೆ, ಸೊ ರಿಸೆಸಿವ್ ಅಂತ ಗೊತ್ತಾಯ್ತು. ಬಟ್ ಯಾವ್ದು ಸೆಕ್ಸ್ ಲಿಂಕ್ ಆಟೋಸೋಮಲ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಆಟೋಸೋಮಲ್ ಇದ್ದಿದ್ರೆ ಏನಾಗುತ್ತೆ? ಬೋತ್ ಚಿಲ್ಡ್ರನ್ ಆರ್ ಅಫೆಕ್ಟೆಡ್. ಓಕೆ, ದಟ್ ಈಸ್ ಸನ್ ಮತ್ತೆ ಯಾವುದು? ಡಾಟರ್. ಸೊ ದಟ್ಸ್ ವೈ ಆನ್ಸರ್ ವಿಲ್ ಬಿ ಆಟೋಸೋಮಲ್ ರಿಸೆಸಿವ್. ಗೊತ್ತಾಯ್ತು. ನೆಕ್ಸ್ಟ್ a student observed the TS of a plant organ slide under microscope. ಮೈಕ್ರೋಸ್ಕೋಪ್ ಅಲ್ಲಿ ಏನು ಒಂದು ಪ್ಲಾಂಟಿನ ಆರ್ಗನ್ ಸ್ಲೈಡ್ ನ ಅಬ್ಸರ್ವ್ ಮಾಡಿದಂತೆ ಸ್ಟೂಡೆಂಟ್. ಹಿ ಅಬ್ಸರ್ವ್ ದಟ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇನ್ ದ ಸ್ಟಿಲರ್ ರೀಜನ್ಸ್ ಆರ್. ವ್ಯಾಸ್ಕ್ಯುಲರ್ ಬಂಡಲ್ ಯಾವ ರೀತಿ ಕಾಣಿಸ್ತಾ ಇತ್ತು ಅಬ್ಸರ್ವ್ ಮಾಡಿದಾಗ ಮೈಕ್ರೋಸ್ಕೋಪ್ ಅಲ್ಲಿ? ಕಂಜಾಯಿಂಟ್ ಇತ್ತು. ಓಕೆ, ಕಂಜಾಯಿಂಟ್ ಅಂದ್ರೆ ಎರಡೂನು ಕೂಡ ಜೊತೆಗೇನೆ ಇರುವಂತದ್ದು, ಒಂದು ರೇಡಿಯಸ್ ಅಲ್ಲೇನೆ ಬರುವಂತದ್ದು. ಓಕೆ, ಮತ್ತೆ ಕೊಲ್ಯಾಟ್ರಲ್ ಇತ್ತು. ಓಕೆ, ಅಂಡ್ ಓಪನ್ ಟೈಪ್ ಇತ್ತು. ಸೊ ದಿಸ್ ಇಸ್ ಅ ಥಿಂಗ್. ಓಕೆ, ಸೊ ಕೇಂಬಿಯಂ ಬರುತ್ತೆ. ಸೊ ಕೇಂಬಿಯಂ ಇರುವಂತದ್ದು ಯಾವ್ದ್ರಲ್ಲಿ ಅಂತಂದ್ರೆ ಡೈಕಾಟ್. ಸೊ ಕಂಜಾಯಿಂಟ್ ಬಂತು ಅಂತಂದ್ರೆ ದಿಸ್ ಇಸ್ ದೇ ಆರ್ ಎಕ್ಸ್ಪ್ಲೇನಿಂಗ್ ಅಬೌಟ್ ಸ್ಟೆಮ್. ಅದೇ ರೂಟ್ ಅಲ್ಲಿ ಇದ್ದಿದ್ರೆ ರೇಡಿಯಲ್ ಇರ್ತಾ ಇತ್ತು. ಸೊ ದಟ್ಸ್ ವೈ ಡೈಕಾಟ್ ಸ್ಟೆಮ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ 27th ಕ್ವೆಶ್ಚನ್. ನಿನ್ನೆ ತಾನೇ ಹೇಳಿದ್ದೆ ವ್ಯಾಸ್ಕ್ಯುಲರ್ ಟಿಶ್ಯೂವಿನ ಟೈಪ್ಸ್ ಬಗ್ಗೆ ಕಂಪಲ್ಸರಿ ಆಗಿ ನೋಡ್ಕೊಳ್ಳಿ ಅಂತ, ರೈಟ್? ಸೊ ಸೇಮ್ ಕ್ವೆಶ್ಚನ್ ಹ್ಯಾವ್ ಆಸ್ಕ್ಡ್. A student observed the slide of mitosis under microscope and observed that chromosomes were placed at the opposite poles. ಕ್ರೋಮೋಸೋಮ್ ಅಪೋಸಿಟ್ ಪೋಲ್ಸ್ ಅಲ್ಲಿ ಇದೆ ಅಂತ ಅಂದ್ರೆ ಯಾವ ಫೇಸ್ ಇದು ಅಂತ ಕೇಳಿರೋದು. ಸೊ ದಟ್ಸ್ ವೈ ಆನ್ಸರ್ ವಿಲ್ ಬಿ ಅನಾಫೇಸ್. ಪ್ರೊಫೇಸ್ ಅಲ್ಲಿ ಏನಾಗುತ್ತೆ? ಇನ್ನು ಕ್ರೋಮೋಸೋಮ್ಸ್ ಕಂಡೆನ್ಸೇಷನ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಮೆಟಾಫೇಸ್ ಅಲ್ಲಿ ಏನಾಗುತ್ತೆ? ಎಲ್ಲದನ್ನು ಮಿಡಲ್ ಅಲ್ಲಿ ಇರುತ್ತೆ. ಟೀಲೋಫೇಸ್ ಅಲ್ಲಿ ಸಪರೇಟ್ ಸೆಲ್ ಏನು ಫಾರ್ಮೇಶನ್ ಆಗ್ತಾ ಇರುತ್ತೆ. ಓಕೆ, ಸೊ ಅಪೋಸಿಟ್ ಪೋಲ್ಸ್ ಅಲ್ಲಿ ಯಾವ್ದು ಕ್ರೋಮೋಸೋಮ್ ಕಾಣಿಸ್ತಾ ಇತ್ತು ಅಂತಂದ್ರೆ ದಟ್ ಈಸ್ ಅನಾಫೇಸ್. ಸೊ ದಟ್ಸ್ ವೈ 2 is the correct answer for 28. Identify the incorrect statement with respect to rules of binomial nomenclature. So ನೋಡಿ ಕರೆಕ್ಟ್ ಆಗಿ ಓದಬೇಕಾಗುತ್ತೆ ಕ್ವೆಶ್ಚನ್. The first word represent the genus while the second word component denotes specific epithet. This is correct. ಹೌದಲ್ವಾ? Next, biological name are generally in Latin, Latinized irrespective of its origin. So ಯಾವುದೇ ವರ್ಲ್ಡ್ ಅಲ್ಲಿ ಯಾವುದೇ ಪ್ಲೇಸ್ ಇಂದ ಅದು ನಾವು ಪ್ಲಾಂಟ್ ನ ಅಥವಾ ಆರ್ಗಾನಿಸಮ್ ನ ತಗೊಂಡ್ರೆ ನಾವು ಫಸ್ಟ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಅದನ್ನ ಲ್ಯಾಟಿನೈಸ್ ಮಾಡ್ಬೇಕಾಗುತ್ತೆ, ಲ್ಯಾಟಿನ್ ಇದಕ್ಕೆ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಸೊ ದಟ್ಸ್ ವೈ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, ಬಯೋಲಜಿಕಲ್ ನೇಮ್ಸ್ ಆರ್ ಅಂಡರ್ಲೈನ್ ಸಪರೇಟ್ಲಿ when ಹ್ಯಾಂಡ್ ರಿಟನ್. ನಾವು ಬರಿಬೇಕಾದ್ರೆ ಅದನ್ನ ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ಬೇಕಾಗುತ್ತೆ, ಜೀನಸ್ ಮತ್ತೆ ಸ್ಪೀಶೀಸ್. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, ಬಯೋಲಜಿಕಲ್ ನೇಮ್ಸ್ ಆರ್ ಪ್ರಿಂಟೆಡ್ ಇನ್ ಇಟಾಲಿಕ್ಸ್ ಟು ಇಂಡಿಕೇಟ್ ದೇರ್ ನಾನ್ ಲ್ಯಾಟಿನ್ ಒರಿಜಿನ್. ನೋಡಿ, ಇಟಾಲಿಕ್ಸ್ ಅಲ್ಲಿ ನಾವು ಯಾಕೆ ಪ್ರಿಂಟ್ ಮಾಡಬೇಕು ಅಂತ ಅಂದ್ರೆ ಟು ಇಂಡಿಕೇಟ್ ದೇರ್ ಲ್ಯಾಟಿನ್ ಒರಿಜಿನ್. ಓಕೆ, ಲ್ಯಾಟಿನ್ ಇರೋದ್ರಿಂದಾನೇ ನಾವು ಅದನ್ನ ಇಟಾಲಿಕ್ಸ್ ಅಲ್ಲಿ ಏನ್ ಮಾಡ್ಬೇಕು? ಪ್ರಿಂಟ್ ಮಾಡ್ಬೇಕು, ಟೈಪ್ ಮಾಡಿದಾಗ, ಪ್ರಿಂಟ್ ಮಾಡಿದಾಗ. ಓಕೆ, ಬಟ್ ಇಲ್ಲಿ ನಾನ್ ಲ್ಯಾಟಿನ್ ಅಂತ ಹೇಳಿದ್ದಾರೆ. ಸೊ ದಟ್ಸ್ ವೈ ದಿಸ್ ಇಸ್ ದ ರಾಂಗ್ ಆನ್ಸರ್ ಫಾರ್ 29th ಕ್ವೆಶ್ಚನ್. ನೆಕ್ಸ್ಟ್,
ಕಾಕಸ್ ಅಂತ ಅಂದ್ರೆ ಏನು? ರೌಂಡ್. ಓಕೆ, ದಟ್ ಈಸ್ ಸ್ಪೆರಿಕಲ್. ಕಾಕಸ್ ಈಸ್ ಸ್ಪೆರಿಕಲ್. ನೆಕ್ಸ್ಟ್ ಬ್ಯಾಸಿಲಸ್ ಅಂತ ಅಂದ್ರೆ ಏನು? ರಾಡ್ ಶೇಪ್ ಇರುತ್ತೆ ಮಕ್ಕಳು. ನೆಕ್ಸ್ಟ್ ವಿಬ್ರಿಯಂ ಅಂತಂದ್ರೆ ಏನು? ಬ್ಯಾಕ್ಟೀರಿಯಾ ಶೇಪ್ ಇದು. ಓಕೆ, ಸೊ ವಿಬ್ರಿಯಂ ಅಂತ ಅಂದ್ರೆ ಏನು? ಕಾಮನ್ ಶೇಪ್ ಇಲ್ಲಿದೆ. ನೆಕ್ಸ್ಟ್ ಸ್ಪೈರಲಮ್ ಅಂತ ಅಂದ್ರೆ ನೇಮ್ ಅಲ್ಲಿ ಏನಿದೆ, ದಿಸ್ ಇಸ್ ಸ್ಪೈರಲ್. ಸೊ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ? ಕಾಕಸ್ ಎ ಈಸ್ ಸ್ಪೆರಿಕಲ್. ಎ 3 ಅಂತ ಇರುವಂತದ್ದು ಎರಡಿದೆ. ಓಕೆ, ನೆಕ್ಸ್ಟ್ ಬಿ ಬ್ಯಾಸಿಲಸ್ ರಾಡ್ ಶೇಪ್. ಬಿ ಬ್ಯಾಸಿಲಸ್ ರಾಡ್ ಶೇಪ್, B1. So that's why answer second is correct answer for 30th. Next, Gemma are green unicellular sexual birds which develop in receptacle called gemma cups. ನೋಡಿ, ಜೆಮ್ಮಾ ಕಪ್ಸ್ ಅಲ್ಲಿ ಇರುವಂತಹ ಏನು ಜೆಮ್ಮಾ ಇದೆ ಅಲ್ಲ, ವಾಟ್ ಇಸ್ ದ ಶೇಪ್ ಆಫ್ ದಿಸ್? ಎರಡು ಈ ತರ ನಾಚ್ ತರ ಬಂದಿರುತ್ತೆ. ಇದು ಮಲ್ಟಿಸೆಲ್ಯುಲರ್, ಇದು ಯೂನಿಸೆಲ್ಯುಲರ್ ಅಲ್ವೇ ಅಲ್ಲ. ಓಕೆ, ಸೊ ಫಸ್ಟ್ ಗೆನೆ ಏನಾಯ್ತು? ಇದು ರಾಂಗ್ ಆಯ್ತು. ಗ್ರೀನ್ ಇರುತ್ತೆ, ಕರೆಕ್ಟ್. ಓಕೆ, ನೆಕ್ಸ್ಟ್ ಯೂನಿಸೆಲ್ಯುಲರ್ ಅಲ್ಲ, ಬಿಕಾಸ್ ಇಟ್ ಈಸ್ ಮಲ್ಟಿಸೆಲ್ಯುಲರ್. ಆಮೇಲೆ ಸೆಕ್ಷುಯಲ್ ಬಡ್ಸ್ ಅಂತ ಹೇಳ್ತಾರೆ, ಅಲ್ಲ, ಇದು ಸೆಕ್ಷುಯಲ್ ಬಡ್ಸ್ ಅಲ್ಲ. ದಿಸ್ ಈಸ್ ಏನು ವೆಜಿಟೇಟಿವ್ ಇರುವಂತದ್ದು. ಓಕೆ, ನೆಕ್ಸ್ಟ್ asexual buds ಇದು, which develop in the receptacle called gemma cup. Gemma cup ಅಲ್ಲಿ ಇರುತ್ತೆ, that is correct. Okay, but these two are wrong. So that's why statement 1 is wrong. Protonema develops directly from the spore. So protonema ಯಾವ್ದ್ರಲ್ಲಿ? ಬ್ರಯೋಫೈಟ್ಸ್ ಮಾಸಸ್ ಅಲ್ಲಿ ಏನಾಗುತ್ತೆ? ಸ್ಪೋರ್ ಜರ್ಮಿನೇಟ್ ಆದಾಗ ಒಂದು ಕ್ರೀಪಿಂಗ್ ಫ್ಲೋಟಿಂಗ್ ಸ್ಟ್ರಕ್ಚರ್ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಇಸ್ ದ ಫಸ್ಟ್ ಗ್ಯಾಮೆಟೋಫಿಟಿಕ್ ಸ್ಟೇಜ್. ಯಾವುದು? ಇದನ್ನ ನಾವು ಏನಂತ ಕರಿತೀವಿ? ಪ್ರೋಟೋನಿಮಾ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ಏನು ಲೀಫಿ ಸ್ಟೇಜ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಹಾರಿಜಾಂಟಲ್ ಇರುವಂತದ್ದು ಇದು ಒಂದು ಸ್ಟೇಜ್. ಸೊ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಸ್ಪೋರ್ ಇಂದಾನೆ ಪ್ರೊಡ್ಯೂಸ್ ಆಗಿರುವಂತದ್ದು. Statement 1 wrong, 2 correct. Statement 1 is false and statement 2 is true. That's why 3 is correct answer for 31st question ಮಕ್ಕಳೇ. ಗೊತ್ತಾಯ್ತು? Next, during a field trip, a student observed a marine organism with worm-like body. The cylindrical body was divisible into proboscis, collar ಮತ್ತೆ long trunk. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಹೆಮಿಕಾರ್ಡಿಟೈನ ಕ್ಯಾರೆಕ್ಟರ್. That's why it is Belanoglassus ಅಂತ. Next, ಇದನ್ನು ಕೂಡ ನಾನು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಲೆಸನ್ ರಿವಿಷನ್ ಮಾಡಿದ್ದೆ, ಅವಾಗ ಹೇಳಿದ್ದೆ ಇದನ್ನ ಕೇಳ್ತಾರೆ ಅಂತ ಹೇಳಿ. ಸೊ ಏನ್ ನೋಡಿದ ತಕ್ಷಣ ನೀವು ಐಡೆಂಟಿಫೈ ಮಾಡ್ಬೋದು. ಫಸ್ಟ್ ಒನ್ ಈಸ್ ಈಸಿ ಆಗಿ ಯಾವುದು ಅಂತ, ದಟ್ ಈಸ್ ವ್ಯಾಕ್ಸಿಲರಿ. ಬಟ್ ವ್ಯಾಕ್ಸಿಲರಿನೇ 3 ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಯಾವುದು ಲಾಸ್ಟ್ ಇರೋದು? ವೆಲ್ವೆಟ್ ಅಂತ ಹೇಳಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಬಟ್ ವೆಲ್ವೆಟ್ ನ 2 ಕೊಟ್ಟಿದ್ದಾರೆ. ಸೊ ನಾವು ಇವೆರಡರಲ್ಲಿ ನೋಡ್ಕೋಬೇಕಾಗುತ್ತೆ, ಯಾವುದು 1 ಮತ್ತೆ 3 ಅಲ್ಲಿ. ಸೊ ಏನ್ ಚೇಂಜ್ ಮಾಡಿದ್ದಾರೆ? ಇದೆರಡು ಚೇಂಜ್ ಇದೆ. ಸೊ ಇಲ್ಲಿ ನೋಡಿದಾಗ ಯಾವ್ದು ಇಂಬ್ರಿಕೇಟ್ ಯಾವ್ದು ಟ್ವಿಸ್ಟೆಡ್ ಅಂತ ಹೆಂಗ್ ಕಂಡುಹಿಡಿತೀರಾ? ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಒಂದು ಕಂಪ್ಲೀಟ್ಲಿ ಇನ್ ಇರುವಂತಹದ್ದು, ಒಂದು ಕಂಪ್ಲೀಟ್ ಆಗಿ ಔಟ್ ಇರುವಂತಹದ್ದು. ಓಕೆ, ಇನ್ನು 3 ಇದೆಲ್ಲ ಇನ್ ಅಂಡ್ ಔಟ್. ಈ ರೀತಿ ಇತ್ತು ಅಂದ್ರೆ ಇದನ್ನ ನಾವು ಇಂಬ್ರಿಕೇಟ್ ಎಸ್ಟಿವೇಶನ್ ಅಂತ ಕರಿತೀವಿ. ಓಕೆ, ಸೊ ಬಿ ಈಸ್ ಇಂಬ್ರಿಕೇಟ್ ಅಂಡ್ ಸಿ ಈಸ್ ಟ್ವಿಸ್ಟೆಡ್. ಟ್ವಿಸ್ಟೆಡ್ ಅಂತಂದ್ರೆ ಒಂದ್ರೊಳಗಡೆ ಒಂದು ಓವರ್ಲ್ಯಾಪ್ ಆಗಿರುವಂತದ್ದು. ಓಕೆ, ಸೊ ಸಿ, ದಟ್ ಈಸ್ 33. 3 ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. Okay, next, radial tetrarch cambial ring between xylem and phloem at later stage. ನೋಡಿ, ರೇಡಿಯಲ್ ಅಂತ ಅಂದಿದ ತಕ್ಷಣ ಒಂದು ನೆನ್ಪಿಟ್ಕೊಳ್ಳಿ, ದಿಸ್ ದೇ ಆರ್ ಡಿಸ್ಕಸಿಂಗ್ ಅಬೌಟ್ ರೂಟ್. ಡೈಕಾಟ್ ಆಗಿರ್ಬೋದು, ಮೊನೊಕಾಟ್ ಆಗಿರ್ಬೋದು, ಫಸ್ಟ್ ರೂಟ್ ಅಂತ ಗೊತ್ತಾಗುತ್ತೆ. ಓಕೆ, ಕಂಜಾಯಿಂಟ್ ಇದ್ರೆ ಸ್ಟೆಮ್, ರೇಡಿಯಲ್ ಅಂತ ಅಂದ್ರೆ ರೂಟ್. ರೇಡಿಯಲ್ ವ್ಯಾಸ್ಕ್ಯುಲರ್ ಬಂಡಲ್ ಇಸ್ ರೂಟ್. ನೆಕ್ಸ್ಟ್, ಟೆಟ್ರಾರ್ಕ್ 4 ಇದೆ ಅಂತ ಅಂದ್ರೆ ದಿಸ್ ಇಸ್ they are telling about dicot root. Okay, next, cambial ring between xylem and phloem in later stages. So cambium ring ಕೂಡ ಬಂದಿದೆ ಅಂದ್ರೆ ಅಲ್ಲಿ ಸೆಕೆಂಡರಿ ಗ್ರೋತ್ ಆಗುತ್ತೆ, ಡೈಕಾಟ್ ಅಲ್ಲಿ ಸೆಕೆಂಡರಿ ಗ್ರೋತ್ ಆಗುತ್ತೆ. ಸೊ ದಟ್ಸ್ ವೈ ಎ ಗೆ ಡೈಕಾಟ್ ರೂಟ್, ಸಾರಿ ಡೈಕಾಟ್ ರೂಟ್ ಎಲ್ಲಿದೆ? ಡೈಕಾಟ್ ರೂಟ್ 2. ಎ ಇಸ್ 2, A2 ಅನ್ನೋಂಥದ್ದು 2 ಇದೆ. ಸೊ ನೆಕ್ಸ್ಟ್ ನೋಡೋಣ, ಕಂಜಾಯಿಂಟ್ ಓಪನ್ ಅಂಡ್ ಎಂಡಾರ್ಕ್. ನೋಡಿ, ಎಂಡಾರ್ಕ್ ಯಾವ್ದ್ರಲ್ಲಿ ಇರುತ್ತೆ, ಕಂಜಾಯಿಂಟ್ ಯಾವ್ದ್ರಲ್ಲಿ ಇರುತ್ತೆ, ಓಪನ್ ಯಾವ್ದ್ರಲ್ಲಿ ಇರುತ್ತೆ? ಸ್ಟೆಮ್ ಅಲ್ಲಿ. ಕಂಜಾಯಿಂಟ್ ಅಂದ ತಕ್ಷಣ ಸ್ಟೆಮ್ ಅಂತ ಹೇಳಿದೆ. ಅದ್ರಲ್ಲೂ ಎಂಡಾರ್ಕ್ ಅಂತ ಅಂದ್ರೆ ದಟ್ ಈಸ್ ಅಗೇನ್ ಸ್ಟೆಮ್. ಓಪನ್ ಅಂದ್ರೆ ಸೆಕೆಂಡರಿ ಗ್ರೋತ್ ಆಗುತ್ತೆ. ದಟ್ಸ್ ವೈ ಇಟ್ ಈಸ್ ಸ್ಟೆಮ್. ಓಕೆ, ಸೊ ಯಾವ್ದಾಗುತ್ತೆ? ಡೈಕಾಟ್ ಸ್ಟೆಮ್. B4. So third is correct answer for this question. Next, C3, radial polyarch large with pith without cambial ring. Okay, so C3 ಆಗುತ್ತೆ, ದಟ್ ಈಸ್ ಮೊನೊಕಾಟ್ ರೂಟ್. ನೋಡಿ, ರೇಡಿಯಲ್ ಬಂತು ಅಂತಂದ್ರೆ ಪಾಲಿಯಾರ್ಕ್ ಇದೆ. ಪಾಲಿಯಾರ್ಕ್ ಅಂತ ಅಂದ್ರೆ ಜಾಸ್ತಿ 4ಗಿಂತ
4ರಿಂದ ಜಾಸ್ತಿ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅರೇಂಜ್ ಆಗಿರುತ್ತಲ್ಲ ಅದಕ್ಕೆ ಪೋಲಿಯಾರ್ಕ್ ಅಂತ ಕರಿತೀವಿ. ಸೊ ವಿತೌಟ್ ಕೇಂಬಿಯಲ್ ರಿಂಗ್ ಇರೋದಿಲ್ಲ ಅಂದ್ರೆ ಅಲ್ಲಿ ಸೆಕೆಂಡರಿ ಗ್ರೋತ್ ಆಗೋದಿಲ್ಲ. ಸೊ ದಟ್ಸ್ ವೈ ಮೊನೊಕಾಟ್ ರೂಟ್ ಇದಕ್ಕೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ D1 ಕಂಜಾಯಿಂಟ್ ಕ್ಲೋಸ್ಡ್ ಸ್ಕ್ಲೆರೆನ್ಕಮೆಟಸ್ ಬಂಡಲ್ ಶೀಟ್. ಸ್ಕ್ಲೆರೆನ್ಕಮೆಟಸ್ ಬಂಡಲ್ ಶೀಟ್ ಇರೋದು ಕ್ಯಾರೆಕ್ಟರ್ ಯಾವ್ದ್ರಲ್ಲಿ ನಾವು ನೋಡ್ತೀವಿ? TS ಆಫ್ ಮೊನೊಕಾಟ್ ಸ್ಟೆಮ್ ಅಲ್ಲಿ ನೋಡ್ತೀವಿ. ಸೊ ದಟ್ಸ್ ವೈ 3 is correct answer for 34th question. Next, which of the following statement are correct with respect to frog ಅಂತ ಕೇಳಿದ್ದಾರೆ. Bladder's canal are present in male frog. Okay, so this is correct. Next, copulatory pads are present in female frogs. ಇದು wrong. Next, sound producing vocal sacs are present in male frogs. ಇದನ್ನು ಕೂಡ ಕರೆಕ್ಟ್ ಇದೆ. Cloaca is present in male frog only ಅಂತ ಹೇಳ್ತಾರೆ. ಸೊ ದಟ್ಸ್ ವೈ ಇದನ್ನು ಕೂಡ ರಾಂಗ್ ಇದೆ. ಸೊ ಯಾವ್ದು ಕರೆಕ್ಟ್ ಆಯ್ತು ಇಲ್ಲಿ? ಎ ಮತ್ತೆ ಸಿ. ಓಕೆ, ಎ ಮತ್ತೆ ಸಿ ಅಂತಂದ್ರೆ ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್ ಫಾರ್ 35th question. Next, the reserved material in prokaryotic cells are stored in the cytoplasm in the form of. ಇದನ್ನ ನಾನು ಡಿಸ್ಕಸ್ ಮಾಡಿದ್ದೆ ಯಾವ್ದ್ರಲ್ಲಿ? ರೀಲ್ಸ್ ಒಂದೊಂದೇ ಕ್ವಶನ್ ಹಾಕ್ತೀನಲ್ಲ ಅದರಲ್ಲಿ. ದಟ್ ಈಸ್ ನೋನ್ ಆಸ್ ವಾಟ್? ಇನ್ಕ್ಲೂಷನ್ ಬಾಡಿ ಇನ್ ಬ್ಯಾಕ್ಟೀರಿಯಾ. ಓಕೆ, ನೆಕ್ಸ್ಟ್, ದ ಸೆಲ್ ವಾಲ್ ಲೆಸ್ ಪ್ರೊಕ್ಯಾರಿಯೋಟಿಕ್ ಅಮಾಂಗ್ ದ ಫಾಲೋಯಿಂಗ್. ನಿನ್ನೆ ತಾನೇ ಡಿಸ್ಕಸ್ ಮಾಡಿದ್ವಿ ಮೈಕೋಪ್ಲಾಸ್ಮಾ ಬಗ್ಗೆ ಕೇಳ್ತಾರೆ ಅಂತ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದೆ. ಸೊ ಸೆಲ್ ವಾಲ್ ಇಲ್ಲೇ ಇರುವಂತಹ ಪ್ರೊಕ್ಯಾರಿಯೋಟ್ ಯಾವುದು ಅಂತ ಅಂದ್ರೆ ದಟ್ ಈಸ್ ಮೈಕೋಪ್ಲಾಸ್ಮಾ. ಓಕೆ, ಸೊ 37th ಗೆ 4th ಅಲ್ಲಿ ಇಲ್ಲಿ ಮಿಸ್ ಆಗಿದೆ. ದಿಸ್ 37th ಗೆ 4th ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇಲ್ಲಿ ನೋಡಿ ಎಂ ಮತ್ತೆ ಎನ್ ಏನು ಅಂತ ಕೇಳಿದ್ದಾರೆ. ಸೊ ಎನ್ಸೈಮಿನ ಆಕ್ಟಿವಿಟಿ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎನ್ಸೈಮ್ ಇತ್ತು ಅಂತ ಅಂದ್ರೆ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಬೇಕಾಗುತ್ತೆ. ಜಾಸ್ತಿ ಎನರ್ಜಿ ಯುಟಿಲೈಸ್ ಮಾಡ್ಕೊಳ್ಳಿಲ್ದಂಗೆನೆ ಏನು ಸಬ್ಸ್ಟ್ರೇಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎನ್ ಈಸ್ ವಿತೌಟ್ ಎನ್ಸೈಮ್ ಅಂಡ್ ಎಂ ಈಸ್ ವಿತ್ ಎನ್ಸೈಮ್. activation energy with enzyme M, N activation energy without enzyme. So second is correct answer for 38th question. Next, ಇದನ್ನು ಕೂಡ ನಾನು ನಿನ್ನೆ ಡಿಸ್ಕಸ್ ಮಾಡಿದ್ದೆ. ಕಂಪಲ್ಸರಿ ಇದರಿಂದ ಕ್ವೆಶನ್ ಕೇಳ್ತಾರೆ ಅಂತ. ಸೊ ನೋಡಿ, ಲೆಪ್ಟೋಟಿನ್ ಅಂತ ಅಂದ್ರೆ ಏನಾಗುತ್ತೆ? ಕ್ರೋಮೋಸೋಮ್ ವಿಸಿಬಲ್ ಅಂಡರ್ ಲೈಟ್ ಮೈಕ್ರೋಸ್ಕೋಪ್ A2. ನೆಕ್ಸ್ಟ್, ಝೈಗೋಟಿನ್ ಅಂತ ಅಂದ್ರೆ ಏನು? ಪ್ಯಾಕಟಿನ್ ಅಂತಂದ್ರೆ ಡಯಾಕೈನೆಸಿಸ್ ಅಂತ ಅಂದ್ರೆ ನೋಡಿ, ಝೈಗೋಟಿನ್ ಅಲ್ಲಿ ಏನಾಗುತ್ತೆ? ಪ್ಯಾಕಟಿನ್, ಡಿಪ್ಲೋಟಿನ್. ಪ್ಯಾಕಟಿನ್ ಅಲ್ಲಿ ಏನಾಗುತ್ತೆ? ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಝೈಗೋಟಿನ್ ಅಂತ ಅಂದ್ರೆ ಇಲ್ಲಿ ಕ್ರೋಮೋಸೋಮ್ ಸ್ಟಾರ್ಟ್ ಪೇರಿಂಗ್. ಡಿಪ್ಲೋಟಿನ್ ಅಂತ ಅಂದ್ರೆ ಏನು? ಡಿಸೊಲ್ಯೂಷನ್ ಆಫ್ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್. ಡಯಾಕೈನೆಸಿಸ್ ಅಂತ ಅಂದ್ರೆ ಏನು? ಟರ್ಮಿನಲೈಸೇಷನ್ ಆಫ್ ಕಯಾಸ್ಮ್ಯಾಟ. ಗೊತ್ತಾಯ್ತು? ಸೊ ಇದನ್ನ ಮ್ಯಾಚ್ ಮಾಡಿ ಯಾವ್ದು ಕರೆಕ್ಟ್ ಆಗುತ್ತೆ? ದಟ್ ಈಸ್ ಆನ್ಸರ್ ಫಾರ್ 9th question. Sorry, 39th question. Next, read the following statement. In Kelvin cycle, carboxylation is catalyzed by pep carboxylase ಅಂತ ಹೇಳ್ತಾ ಇದ್ದಾರೆ. ಸೊ ಕೆಲ್ವಿನ್ ಸೈಕಲ್ ಅಲ್ಲಿ ಪೆಪ್ ಕಾರ್ಬಾಕ್ಸಿಲೇಸ್ ಬರೋದಿಲ್ಲ, RUBP ಬರುತ್ತೆ. ಫಸ್ಟ್ ಕಾರ್ಬನ್ ಫಿಕ್ಸ್ ಮಾಡುವಂಥದ್ದು RUBP ಕಾರ್ಬಾಕ್ಸಿಲೇಸ್ ಬರುತ್ತೆ, 5 ಕಾರ್ಬನ್ ಇರುವಂಥದ್ದು. ಓಕೆ, ಸೊ ಇಲ್ಲಿ ಇದು ರಾಂಗ್ ಆಯ್ತು. ನೆಕ್ಸ್ಟ್, ಇನ್ ಹ್ಯಾಚ್ ಅಂಡ್ ಸ್ಲಾಕ್ ಪಾತ್ವೇ ಕಾರ್ಬಾಕ್ಸಿಲೇಷನ್ ಇಸ್ catalyzed by RUBP ಕಾರ್ಬಾಕ್ಸಿಲೇಸ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ರಾಂಗ್. ಹ್ಯಾಚ್ ಅಂಡ್ ಸ್ಲಾಕ್ ಪಾತ್ವೇ ಅಲ್ಲಿ ಬರುವಂತದ್ದು ಫಸ್ಟ್ ಯಾವುದು ಅಂತ ಅಂದ್ರೆ ದಿಸ್ ಒನ್. ಯಾವುದು? ದಟ್ ಈಸ್ ಪೆಪ್ ಕಾರ್ಬಾಕ್ಸಿಲೇಸ್. ಇದು ಉಲ್ಟಾ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್. 4th option is correct. The TCA cycle starts with condensation of acetyl group with. ಸೊ ಫಸ್ಟ್ ಗೆ TCA cycle ಅಲ್ಲಿ ಹೆಂಗ್ ಸ್ಟಾರ್ಟ್ ಆಗುತ್ತೆ? ಅಸಿಟೈಲ್ ಗ್ರೂಪ್ ಯಾವ್ದ್ರ ಜೊತೆ ಕಂಡೆನ್ಸೇಷನ್ ಆಗುತ್ತೆ? ಆಕ್ಸಲೋ ಅಸಿಟಿಕ್ ಆಸಿಡ್. ಅಸಿಟೈಲ್ ಕೋಯೆ ಇರುವಂತದ್ದು ಎಷ್ಟು ಕಾರ್ಬನ್ ಅಂತಂದ್ರೆ 2 ಕಾರ್ಬನ್. ಆಕ್ಸಾಲಿಕ್ ಆಸಿಡ್ ಇರುವಂತದ್ದು ಎಷ್ಟು? 4 ಕಾರ್ಬನ್. ಇದೆರಡು ಸೇರಿ ಸಿಟ್ರಿಕ್ ಆಸಿಡ್ ಆಗುತ್ತೆ, ದಟ್ ಈಸ್ 6 ಕಾರ್ಬನ್. ದಟ್ ಈಸ್ ಫಸ್ಟ್ ಸ್ಟೇಬಲ್ ಕಾಂಪೌಂಡ್. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್? ಟ್ರೈಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಅಥವಾ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಕರಿತೀವಿ. ಸೊ ಕಂಡೆನ್ಸೇಷನ್ ಆಗೋದು ಯಾವ್ದ್ರಿಂದ ಅಂತ ಅಂದ್ರೆ ಆಕ್ಸಲೋಅಸಿಟಿಕ್ ಆಸಿಡ್. 41 is correct answer. ನೆಕ್ಸ್ಟ್, ಅಬ್ಸಿಸಿಕ್ ಆಸಿಡ್. ಇದನ್ನು ನಾನು ಹೇಳಿದ್ದೆ, ಇದರ ರೋಲ್ ಆಗಿರ್ಬೋದು ಮತ್ತೆ ಇದರ ಏನು ಕೆಮಿಕಲ್ ಫಾರ್ಮ್ ಆಗಿರ್ಬೋದು ನೋಡ್ಕೊಳ್ಳಿ ಅಂತ. ಸೊ ಸಿ, ಆಕ್ಸಿನ್ ಅಂತ ಅಂದ್ರೆ ಏನಾಗಬೇಕು? ದಿಸ್ ಇಸ್ ಇಂಡೋಲ್ ಅಸಿಟಿಕ್ ಆಸಿಡ್. D2 ಯಾವ್ದಿದೆ? 2 ಇದೆ. ನೆಕ್ಸ್ಟ್, ಕೈನೆಟಿನ್ ಅಂತ ಅಂದ್ರೆ ಏನು? ದಟ್ ಈಸ್ ಅಡಿನೈನ್ ಡಿರೈವೇಟಿವ್. ಕೈನೆಟಿನ್ ಯಾವ್ದ್ರಿಂದ ಬಂದಿರೋದು? ಅಡಿನೈನ್ ಡಿರೈವೇಟಿವ್. C1, D2, C1 ಇಲ್ಲಿ ಬಂತು ನೋಡಿ. ಓಕೆ, A3 ಅಬ್ಸಿಸಿಕ್ ಆಸಿಡ್ ಕೆರೋಟಿನಾಯ್ಡ್ ಡಿರೈವೇಟಿವ್, ಗಿಬ್ಬರ್ಲಿನ್ಸ್ ಟರ್ಪೇನ್ಸ್. ಗೊತ್ತಾಯ್ತು? ಸೊ 42 third is correct answer. Next, the respiratory mechanism controlled by medulla oblongata can be altered by. That is both pneumotoxic and chemosensitive areas of pons and medulla oblongata.
Okay, next, which one of the following 3 layers of blood vessel wall, tunica, intima, media ಮತ್ತೆ externa is comparatively thin? ಮೂರರಲ್ಲಿ ಯಾವುದು thin ಅಂತ ಕೇಳ್ತಾ ಇದ್ದಾರೆ. Okay, so that's why answer will be media. ಅದ್ ಮೂರರಲ್ಲಿ ಕಂಪೇರ್ ಮಾಡಿದ್ರೆ ಮಿಡಲ್ ಅಲ್ಲಿ ಇರುವಂತಹ ಟ್ಯುನಿಕಾ ಮೀಡಿಯಾ ಥಿನ್ ಇರುತ್ತೆ. ಓಕೆ, ನೆಕ್ಸ್ಟ್ ಇನ್ ನೆಫ್ರಾನ್ ಬಗ್ಗೆ ನೋಡ್ಕೊಳ್ಳಿ ಕ್ವಶನ್ ಅಂತ ನೆನ್ನೆ ಹೇಳಿದೆ. ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸ್ ಲೈಕ್ ಸೋಡಿಯಂ ಕ್ಲೋರೈಡ್ ಅಂಡ್ ಯೂರಿಯಾ ಇಸ್ ಫೆಸಿಲಿಟೇಟೆಡ್ ಬೈ ಸ್ಪೆಷಲ್ ಅರೇಂಜ್ಮೆಂಟ್ ಕಾಲ್ಡ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ದಟ್ ಕಂಪ್ರೈಸಸ್ ಆಫ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್. ಇದರಲ್ಲಿ ಯಾವ್ದ್ರಲ್ಲಿ ನೆಫ್ರಾನ್ ಅಲ್ಲಿ ಯಾವ್ದ್ರಿಂದ ಆಗಿರೋದು ಅಂತ ಕೇಳಿದ್ರೆ ದಟ್ ಈಸ್ ಹೆನ್ಲಿಸ್ ಲೂಪ್ ಮತ್ತೆ ವ್ಯಾಸಾ ರೆಕ್ಟಾ. ಓಕೆ, ನೆಕ್ಸ್ಟ್ the mechanism of muscle contraction of shortening of muscle, the dash get reduced whereas the dash retain the length. ಯಾವುದು reduce ಆಗುತ್ತೆ, ಯಾವುದು length retain ಆಗುತ್ತೆ ಅಂತ ಕೇಳ್ತಾರೆ. that is I band ಮತ್ತೆ A band. next, identify the correct sequence of action potential as it arrives during this ಯಾವ್ದಿದು terminal from the choices given below. So axon terminal, synaptic vessels, synaptic cleft, post-synaptic membrane ಮತ್ತೆ post-synaptic neuron. Okay, so ಇದರಲ್ಲಿ correct answer ಏನಾಗುತ್ತೆ ಅಂತಂದ್ರೆ 47, that is first option. Okay, so ಇದನ್ನ arrangement ಕೇಳಿದರೆ ನೀವು ಈಸಿ ಆಗಿ ಇದನ್ನ ಆನ್ಸರ್ ಮಾಡಬಹುದು. Okay, next, identify the statements given below that does not correspond to functions of cortisol function ಅಲ್ಲ ಅಂತ ಯಾವುದು ಕೇಳ್ತಾ ಇದ್ದಾರೆ. maintains cardiovascular system and kidney function, correct. produces anti-inflammatory reaction, correct. maintains electrolyte balance, osmosis and blood pressure, ಅಲ್ಲ. suppress immune response, correct. stimulates RBC production, ಅಲ್ಲ. so that's why what is the correct answer here? Third and fifth. Okay, next, which when the pollen grain of flower of a plant pollinate the stigma of flower of another plant, it is called. ಒಂದು ಫ್ಲವರ್ ಇಂದ ಇನ್ನೊಂದು ಫ್ಲವರ್ ಮತ್ತೆ ಇದು ಬೇರೆ ಬೇರೆ ಪ್ಲಾಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಪಾಲಿನೇಷನ್ ಗೆ ನಾವೇನಂತ ಕರಿತೀವಿ? yesterday we have discussed this, that is xenogamy. Okay, next, fusion of male gamete with central cell in the embryo sac of an angiosperm is called. ನೋಡಿ, embryo sac ಅಲ್ಲಿ ಸೆಂಟ್ರಲ್ ಸೆಲ್ ಅಲ್ಲಿ ಪೋಲಾರ್ ನ್ಯೂಕ್ಲಿಯಸ್ ಇರುತ್ತೆ. ಇಲ್ಲಿ ಏನಾದ್ರೂ ಮೇಲ್ ಗ್ಯಾಮೆಟ್ ಬಂದು ಫ್ಯೂಸ್ ಆದ್ರೆ ಇಲ್ಲಿ 3 ಸೆಲ್ ಫ್ಯೂಸ್ ಆದಂಗೆ ಆಗುತ್ತೆ. ಸೊ ದಟ್ಸ್ ವೈ ಇದನ್ನ ನಾವೇನಂತ ಕರಿತೀವಿ? ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಸೊ ದಟ್ಸ್ ವೈ ಆನ್ಸರ್ ಈಸ್ ಸೆಕೆಂಡ್ ಆಪ್ಷನ್. ನೆಕ್ಸ್ಟ್, ಪೋಲಾನ್ ಗ್ರೇನ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಎ ಮತ್ತೆ ಬಿ ಏನು ಅಂತ ಕೇಳಿದ್ದಾರೆ. ಸೊ ಎ ಅಂತಂದ್ರೆ ಇದು ವೆಜಿಟೇಟಿವ್ ಸೆಲ್ ಆಗುತ್ತೆ, ಬಿ ಅಂತಂದ್ರೆ ಜನರೇಟಿವ್ ಸೆಲ್ ಆಗುತ್ತೆ. ಓಕೆ, ಸೊ ಎ ಇಸ್ ವೆಜಿಟೇಟಿವ್ ಸೆಲ್ ವಿತ್ ಅಬಂಡೆಂಟ್ ಫುಡ್ ರಿಸರ್ವ್, ದಿಸ್ ಇಸ್ ಕರೆಕ್ಟ್. ಅಂಡ್ ಬಿ ಇಸ್ ಜನರೇಟಿವ್ ಸೆಲ್ which forms male gametes. generative cell ಅಲ್ಲಿ ಏನಾಗುತ್ತೆ? male gamete formation ಆಗುತ್ತೆ. so that's why fourth is correct answer for 51 question. next, match the hormone with the site of production. ಇದನ್ನು ಕೂಡ ನೆನ್ನೆನೇ ಡಿಸ್ಕಸ್ ಮಾಡಿದ್ವಿ. ಯಾವುದು ಇದು ನೋಡಿದ ತಕ್ಷಣ ಹೇಳ್ತಾರೆ, relaxin is produced by ovary, HCG HPL by placenta. okay, next, androgens, Leydig cells, progesterone, corpus luteum. So match ಮಾಡಿ ಯಾವುದು ಕರೆಕ್ಟ್ ಆನ್ಸರ್ ಬರುತ್ತೆ? that is for 52nd question. next, choose the correct sequence sperm transport during ejaculation. ಯಾವ್ದಾಗುತ್ತೆ? seminiferous tubule, retate testis, vas efferentia, epididymis, vas deferens ಮತ್ತೆ ejaculatory duct. so first 53rd ಗೆ first is the correct answer. next, ಫಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ, ಇದನ್ನ ನಿನ್ನೆ ಡಿಸ್ಕಸ್ ಮಾಡಿದ್ದೆ, ನಾನು ನೋಟ್ಸ್ನು ಕೂಡ ಕೊಟ್ಟಿದ್ದೆ ಇದೆ, ಹೌದಾ? ಸೊ ನೀವು ಈಸಿಯಾಗಿ ಹೇಳ್ಬೋದು. ಹಾರ್ಟ್ ಫಾರ್ಮೇಶನ್ ಫಸ್ಟ್ ಮಂತ್ ಇದೆ, ಎನ್ಸಿಆರ್ ಅಲ್ಲಿ ಕೊಟ್ಟಿದ್ದಾರೆ. ಸೆಕೆಂಡ್ ಮಂತ್ ಪ್ರೆಗ್ನೆನ್ಸಿ ಮೂವ್ಮೆಂಟ್ ಆಫ್ ಫೀಟಸ್ ಅಂತ ಹೇಳಿದ್ದಾರೆ. ಇದು ಅಲ್ಲ, ಯಾವಾಗ ಆಗುತ್ತೆ? 5th ಮಂತ್ ಆಗುತ್ತೆ. ಥರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿ ಫಾರ್ಮೇಶನ್ ಆಫ್ ಮೋಸ್ಟ್ ಆಫ್ ದ ಮೇಜರ್ ಆರ್ಗನ್ ಸಿಸ್ಟಮ್, ಕರೆಕ್ಟ್. 6th ಮಂತ್ ಆಫ್ ದ ಪ್ರೆಗ್ನೆನ್ಸಿ ಐ ಲಿಡ್ಸ್ ಮತ್ತೆ ಐ ಲ್ಯಾಶಸ್ ಎಲ್ಲ ಬೆಳೆಯುತ್ತೆ. ಸೊ B is mismatched here, so that's why second is correct answer for 54th question. next, out of the following options which are not a natural method, ಇದನ್ನು ಕೂಡ ನೆನ್ನೆ ಡಿಸ್ಕಸ್ ಮಾಡಿದ್ವಿ, ನೋಟ್ಸ್ ನು ಕೂಡ ನಾನು ಅಲ್ಲಿ ತೋರಿಸಿದ್ದೆ, ಎಕ್ಸ್ಪ್ಲೇನ್ ಮಾಡಿದ್ದೆ, ಹೌದಾ? ರಿವಿಷನ್ ಮಾಡ್ಬೇಕಾದ್ರೆ. ಸೊ ಯಾವುದು ನ್ಯಾಚುರಲ್ ಮೆಥಡ್ ಅಲ್ಲ ಅಂತ ಹೇಳ್ತಿದ್ರೆ, ಇಂಪ್ಲಾಂಟ್ಸ್ ಇಟ್ ಇಸ್ ನಾಟ್ ನ್ಯಾಚುರಲ್ ಮೆಥಡ್. ನೆಕ್ಸ್ಟ್, ಇದನ್ನು ಕೂಡ ಹೇಳಿದ್ದೆ, ART ಬಗ್ಗೆ ಕಂಪಲ್ಸರಿ ಕ್ವಶನ್ ಬರುತ್ತೆ ಅಂತ. ಇನ್ zygote intrafallopian tube transferred, the embryo up to dash stage is transferred into fallopian tube. ಇದೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್, ನೀವು ಥಿಯರಿ ಎಕ್ಸಾಮಿಗೆ MCQ ಮಾಡ್ಬೇಕಾದ್ರೆ ಓದಿರ್ತೀರ. ಸೊ ಥರ್ಡ್ is correct answer for 56th question.
MTP is to get rid of wanted ಅಂತ ಹೇಳ್ತಿದ್ದಾರೆ, unwanted pregnancies ಆಗ್ಬೇಕದು ಡ್ಯೂ ಟು ಕ್ಯಾಶುಯಲ್ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಆರ್ ಫೇಲ್ಯೂರ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ಯೂಸ್ ಡ್ಯೂರಿಂಗ್ ಕ್ವಾಯ್ಟರ್ಸ್ ಆರ್ ರೇಪ್ಸ್. ಸೊ ಇಲ್ಲಿ ಫಸ್ಟ್ ಏನಾಗುತ್ತೆ, ಸ್ಟೇಟ್ಮೆಂಟ್ ರಾಂಗ್ ಇದೆ. ನೆಕ್ಸ್ಟ್, MTPs ಆರ್ ಪರ್ಫಾರ್ಮ್ಡ್ ಲೀಗಲಿ ಬೈ ಕ್ವಾಲಿಫೈಡ್ ಡಾಕ್ಟರ್ಸ್ ಬೈ ಗಿವಿಂಗ್ ಪ್ರಾಪರ್ ಮೆಡಿಕಲ್ ಜಸ್ಟಿಫಿಕೇಶನ್. ಸೊ ಇದು ಕರೆಕ್ಟ್ ಇದೆ. ಓಕೆ, ಲೀಗಲ್ ಆಗಿ ಇದನ್ನ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಆಪರೇಟ್ ಮಾಡ್ತಾರೆ. ಬಟ್ ಸ್ಟೇಟ್ಮೆಂಟ್ 1 is wrong. So answer ಏನಾಗುತ್ತೆ, statement 1 is incorrect and statement 2 is correct. Fourth is correct answer for this question. Next, ಇದನ್ನ ನಿನ್ನೆನ ತಾನೇ ಇದನ್ನೇ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ ರಿವಿಷನ್ ಕ್ಲಾಸ್ ಅಲ್ಲಿ. ಸೊ ಈ ತರ ಕೊಟ್ಬಿಟ್ಟು ಎಷ್ಟು ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಿದೆ ಅಂತ ಹೇಳಿ ಕೇಳ್ತಾರೆ ಅಂತ. ಸೊ ಏನ್ ಹೇಳ್ತಾರೆ, ಹೆಟ್ರೋಸೈಗಸ್ ಕಂಡೀಷನ್ ಎಷ್ಟಿದೆ ಇಲ್ಲಿ, 1 2 3 ಎರಡೂ ಕೂಡ ಚೇಂಜ್ ಇದೆ. ಎ ಇದೆ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇದೆ, ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಇದೆ. ಸೊ 3 ಹೆಟರೋಸೈಗಸ್ ಕಂಡೀಷನ್ ಇರೋದ್ರಿಂದ 2 power 3 ಅಂತ ಹಾಕ್ತೀರಾ. ಸೊ ದಟ್ಸ್ ವೈ ಆನ್ಸರ್ ವಿಲ್ ಬಿ 8. ಗೊತ್ತಾಯ್ತು, 58 ಗೆ ಥರ್ಡ್ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ನೆನ್ನೆನ. ಪ್ಲಿಯೋಟ್ರೋಪಿ ಬಗ್ಗೆ ಬಹಳ ಸರಿ ಕ್ವೆಶನ್ ಕೇಳ್ತಾರೆ ಅಂತ ಹೇಳಿ. ಸಿಂಗಲ್ ಜೀನ್ ಎಕ್ಸಿಬಿಟ್ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್, ಒಂದು ಜೀನು ಜಾಸ್ತಿ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಪ್ರೊಡ್ಯೂಸ್ ಮಾಡ್ತು ಅಂತಾನೆ, ದಟ್ ಈಸ್ ನಥಿಂಗ್ ಬಟ್ ವಾಟ್, ಪ್ಲಿಯೋಟ್ರೋಪಿ. ಓಕೆ, ನೆಕ್ಸ್ಟ್, ಅ ಕಲರ್ ಬ್ಲೈಂಡ್ ಮ್ಯಾನ್, ಇದನ್ನು ಕೂಡ ನಾನು ನ್ಯೂಮರಿಕಲ್ ಕ್ವೆಶನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ವಿತ್ ದಿಸ್ ಸ್ಟೇಟ್ಮೆಂಟ್. ಓಕೆ, ಸೊ ಕಲರ್ ಬ್ಲೈಂಡ್ ಫಿಮೇಲ್ ಯಾವಾಗ ಕಲರ್ ಬ್ಲೈಂಡ್ ಆಗ್ಲಿಕ್ಕೆ ಸಾಧ್ಯ ಅಂತಂದೇಳಿ ಕ್ವಶನ್ ನಿಮಗೆ ಕೇಳಿದ್ರೆ ನೀವು ಈಸಿಯಾಗಿ ಹೇಳ್ಬೋದು ಅಂತ. ಓಕೆ, ಸೊ ಮೇಲ್ ಗ್ಯಾಮೆಟ್ಸ್ ಬರ್ಕೊಂತೀರಾ, ಫಿಮೇಲ್. ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ನೀಟ್ ಎಕ್ಸಾಮಿನ ಪ್ರಿಪರೇಷನ್ಗೂ ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಬೋರ್ಡ್ ಎಕ್ಸಾಮ್ಗೂ ಕೂಡ. ಸೊ ಪ್ರೆಸ್ ದ ಬೆಲ್ ಐಕಾನ್ ಸೊ ದಟ್ ಯು ವಿಲ್ ಗೆಟ್ ನೋಟಿಫೈಡ್ ವೆನ್ ಐ ಅಪ್ಲೋಡ್ ನ್ಯೂ ವಿಡಿಯೋಸ್, ರೈಟ್? ಸೊ ಈಗ ಫಿಮೇಲ್ ಏನಂತ ಹೇಳ್ತಾರೆ, ಕಲರ್ ಬ್ಲೈಂಡ್ ಮ್ಯಾನ್ ಅಂತೆ. ಸೊ ಹಂಗಾಗಿ ಏನಂತ ತಗೋಬೇಕು ನಾವು, XCY ಅಂತ ತಗೊಂತೀವಿ. ಓಕೆ, ನೆಕ್ಸ್ಟ್, ಮ್ಯಾರೀಸ್ ಎ ಕ್ಯಾರಿಯರ್ ವುಮೆನ್ ಏನು ಕ್ಯಾರಿಯರ್, ಸೊ XCX ಅಂತ ತಗೊಂತೀವಿ. ಸೊ ಪ್ರೋಜನಿ ಏನ್ ಬರುತ್ತೆ ಈಗ ನೋಡಿ, XC ಅಂತ ಅಂದ್ರೆ ಏನು, ಕಲರ್ ಬ್ಲೈಂಡ್ ಡಾಟರ್ ಅಂತ ಅರ್ಥ. ಓಕೆ, ನೆಕ್ಸ್ಟ್, XCY ಅಂತ ಅಂದ್ರೆ ಏನು, ಕಲರ್ ಬ್ಲೈಂಡ್ ಸನ್ ಅಂತ ಅರ್ಥ. ನೆಕ್ಸ್ಟ್, XCX ಅಂತ ಅಂದ್ರೆ ಏನು, ಕ್ಯಾರಿಯರ್ ಡಾಟರ್ ಅಂತ ಅರ್ಥ. XY ಅಂತ ಅಂದ್ರೆ ಏನು, ನಾರ್ಮಲ್ ಸನ್ ಅಂತ ಅರ್ಥ. ಸೊ ಇಲ್ಲಿ ಎಷ್ಟು the percentage of their color blind progeny in the next generation will be. ಸೊ ಎಷ್ಟು ಕಲರ್ ಬ್ಲೈಂಡ್ ಪ್ರೋಜನಿ ಆಗುತ್ತೆ ಈ ಜನರೇಷನ್ ಅಲ್ಲಿ ಅಂತ ಕೇಳಿದ್ರೆ, ಸೊ XCY ಅಂತ ಅಂದ್ರೆ ದಿಸ್ ಇಸ್ ಬೇರೆ ಕಲರ್ ತಗೊಂತೇನೆ, ದಿಸ್ ಇಸ್ ಕಲರ್ ಬ್ಲೈಂಡ್, ಇದೊಂದು. ಓಕೆ, ನೆಕ್ಸ್ಟ್, XC ಅಂತ ಅಂದ್ರೆ ಏನು, ಕಲರ್ ಬ್ಲೈಂಡ್. ಓಕೆ, ಸೊ ಎಷ್ಟಾಯ್ತು, 4ರಲ್ಲಿ 2 ಆಯ್ತು ಅಂತ ಅಂದ್ರೆ ಏನರ್ಥ, 50%. Okay, so out of 4, 2 are color blind progeny. So that's why answer is second option. ಗೊತ್ತಾಯ್ತು? So I'll meet you in the next video. ಏನಾದರೂ ಡೌಟ್ ಇತ್ತು ಗೊತ್ತಾಗಿಲ್ಲ ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಆಲ್ಮೋಸ್ಟ್ ನಾನು ಡಿಸ್ಕಸ್ ಮಾಡಿರುವಂತಹ ಕಾನ್ಸೆಪ್ಟ್ಸ್ ಮತ್ತೆ ಡಿಸ್ಕಸ್ ಮಾಡಿರುವಂತಹ ಕ್ವೆಶನ್ಸ್ ನೇ ರಿಪೀಟ್ ಆಗಿದೆ. ಸೊ ಇದೇ ರೀತಿ ನೀಟ್ ಎಕ್ಸಾಮ್ಗೂ ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. Meet you in the next video. Bye bye.